ಯಾವಾಗ ನಾವು ಬಿಡುಗಡೆಯನ್ನು ಪಡ್ಕೊಂಡಿರ್ತೀವೋ ಈ ಪಾಪದ ಬಂಧನದಿಂದ, ಸೈತಾನನ ಬಂಧನದಿಂದ, ಖಂಡಿತವಾಗಲೂ ನಮಗೆ ಪಿತನನ್ನು ಆರಾಧನೆ ಮಾಡಲಿಕ್ಕೆ ಸ್ವಾತಂತ್ರ್ಯ ಇದೆ. ಆದರೆ ಇವತ್ತು ದುರಂತದ ವಿಷಯ ಅಂದರೆ ದೇವರು ಯಾರು ಅನ್ನೋದೇ ಕ್ರೈಸ್ತರಿಗೆ ಗೊತ್ತಿಲ್ಲ. ಆರಾಧನೆ ವಿಷಯ ಆಮೇಲೆ, ದೇವರು ಯಾರು ಅನ್ನೋದೇ ಗೊತ್ತಿಲ್ಲ. ಜನರಲ್ ಆಗಿ ಒಂದು ಐಡಿಯಾ ಇದೆ ಅಷ್ಟೇ, ಸೈತಾನನಿಗಿರೋ ಥರ. ಅವನ ಐಡಿಯಾ ಜನರಲ್ ಐಡಿಯಾ ಅಲ್ಲ, ಅವನಿಗೆ ಚೆನ್ನಾಗಿ ಗೊತ್ತು. ಯೇಸು ದೇವರು ಅಂತ ಎಲ್ಲರೂ ಹೇಳ್ತಾರೆ, ಯೇಸುನೇ ದೇವರು ಅಂತ ಎಲ್ಲರೂ ಹೇಳ್ತಾರೆ. ಹಾಗಾದರೆ ಆ ಯೇಸು ಕ್ರಿಸ್ತನೊಬ್ಬನನ್ನೇ ನಾವು ಆರಾಧನೆ ಮಾಡ್ತಾ ಇದ್ದೀವ? ನಿಜವಾಗಲೂ ಧೈರ್ಯ ಇದೆಯಾ ನಮಗೆ? ನನಗೆ ಯೇಸು ಮಾತ್ರ ಸಾಕು, ಬೇರೆ ಯಾರೂ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ ಅಂತ ಹೇಳುವಷ್ಟರ ಮಟ್ಟಿಗೆ ನಮ್ಮ ಒಳಗಡೆ ಒಂದು ಧೈರ್ಯ ಇದೆಯಾ? ನಮ್ಮ ಒಳಗಡೆ ಒಂದು ಗ್ಯಾರಂಟಿ ಇದೆಯಾ? ಅದಿದ್ದರೆ ಖಂಡಿತವಾಗಲೂ ನಿಮ್ಮ ಒಳಗಡೆ ಹೋಲಿ ಸ್ಪಿರಿಟ್ ಇದ್ದಾರೆ ಅಂತ ಅರ್ಥ. ಯೋಹಾನನ ಶುಭ ಸಂದೇಶ 8ನೇ ಅಧ್ಯಾಯ 36ನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಪುತ್ರನು ನಿಮಗೆ ಸ್ವಾತಂತ್ರ್ಯವನ್ನು ನೀಡಿದರೆ ನೀವು ನಿಜವಾಗಿಯೂ ಸ್ವತಂತ್ರರು. ಇಫ್ ಸನ್ ಸೆಟ್ಸ್ ಯು ಫ್ರೀ, ಯು ಆರ್ ಫ್ರೀ ಇಂಡೀಡ್. ಪುತ್ರ ಯೇಸು, ದೇವರ ಪುತ್ರನಾದ ಯೇಸು ಕ್ರಿಸ್ತರು ಸ್ವತಂತ್ರವನ್ನು ನೀಡಿದರೆ ನೀವು ನಿಜವಾಗಲೂ ಸ್ವತಂತ್ರರು ಅಂತ ಹೇಳ್ತಾರೆ. ಹಾಗಾದರೆ ಯೇಸು ಕ್ರಿಸ್ತರ ಮುಖಾಂತರ ಯಾರೆಲ್ಲ ಒಂದು ಸ್ವಾತಂತ್ರ್ಯವನ್ನು ಪಡ್ಕೊಂಡಿದ್ದೀರೋ ನಿಮ್ಮನ್ನು ಮತ್ತೆ ಬಂಧಿಸಲಿಕ್ಕೆ ಯಾರಿಗೂ ಆಗೋದಿಲ್ಲ. ವಾಕ್ಯ ಹೇಳುವ ಹಾಗೆ ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ ಹೇಳ್ತದೆ, ನಾವು ಮುಕ್ತ ಸ್ವಾತಂತ್ರ್ಯದಿಂದ ಬದುಕಬೇಕೆಂದೇ ಕ್ರಿಸ್ತ ಯೇಸು ನಮ್ಮನ್ನು ಬಿಡುಗಡೆ ಮಾಡಿದ್ದಾರೆ. ಯೇಸು ನಮ್ಮನ್ನು ಬಿಡುಗಡೆ ಮಾಡಿದ್ದು ಕೇವಲ ನಾವು ದೀಕ್ಷಾ ಸ್ನಾನ ಪಡ್ಕೊಂಡು, ಪ್ರಾರ್ಥನೆ ಮಾಡಿಕೊಂಡು, ಚರ್ಚಿಗೆ ಬಂದು, ಬೈಬಲ್ ಓದ್ಕೊಂಡು ಬದುಕಲಿಕ್ಕಾಗಿ ಅಲ್ಲ. ಯೇಸು ನಮ್ಮನ್ನು ಪಾಪದ ಬಂಧನದಿಂದ, ಸೈತಾನನ ಅಧೀನದಿಂದ ನಮ್ಮನ್ನು ಅವರು ಬಿಡುಗಡೆ ಮಾಡಿದ್ದಾರೆ. ಯಾಕೆ ಬಿಡುಗಡೆ ಮಾಡಿದ್ದಾರೆ ಅಂದರೆ, ನಾವು ಬೈಬಲ್ ಓದ್ಕೊಂಡು ಬದುಕಲಿಕ್ಕಲ್ಲ, ಪ್ರಾರ್ಥನೆ ಮಾಡ್ಕೊಂಡು ಬದುಕಲಿಕ್ಕಲ್ಲ, ಯಾವುದೋ ಒಂದು ಸಂಪ್ರದಾಯಗಳಿಗೆ ಗುಲಾಮರಾಗಿ ಬದುಕಲಿಕ್ಕಲ್ಲ, ಅಥವಾ ಯಾವುದೋ ಮನುಷ್ಯನಿಗೆ, ಯಾವುದೋ ಒಂದು ಧರ್ಮಕ್ಕೆ, ಯಾವುದೋ ಒಂದು ಪಂಗಡಕ್ಕೆ ಗುಲಾಮರಾಗಿ ನಾವು ಬದುಕಲಿಕ್ಕಲ್ಲ. ಯೇಸು ನಮ್ಮನ್ನು ಬಿಡುಗಡೆ ಮಾಡಿದ್ದು. ವಾಕ್ಯ ಹೇಳುತ್ತೆ ಏನಂತ ಓದೋಣ. ನಾವು ಮುಕ್ತ ಸ್ವಾತಂತ್ರ್ಯದಿಂದ ಬಾಳಬೇಕೆಂದು ಕ್ರಿಸ್ತ ಯೇಸು ನಮ್ಮನ್ನು ಬಿಡುಗಡೆ ಮಾಡಿದ್ದಾರೆ. ಹೇಗೆ ಬದುಕಬೇಕೆಂದು? ಮುಕ್ತ ಸ್ವಾತಂತ್ರ್ಯದಿಂದ ಬದುಕಬೇಕು ಎಂದು. ಈ ಮುಕ್ತ ಸ್ವಾತಂತ್ರ್ಯ ನಿಮಗಿಲ್ಲದೆ ಇದ್ದರೆ ಖಂಡಿತವಾಗಲೂ ದೇವರನ್ನು ಪ್ರೀತಿ ಮಾಡಲಿಕ್ಕೆ ಆಗೋದಿಲ್ಲ, ದೇವರ ಮಹಿಮೆಗಾಗಿ ಬದುಕಲಿಕ್ಕೆ ಆಗೋದಿಲ್ಲ. ಈ ಮುಕ್ತ ಸ್ವಾತಂತ್ರ್ಯ, ಮುಕ್ತ ಅಂದರೆ ಕಂಪ್ಲೀಟ್ ಫ್ರೀಡಮ್, ಓಪನ್ ಫ್ರೀಡಮ್, ಮುಕ್ತ, ತೆರೆದ, ಓಪನ್. ಅಂಥ ಒಂದು ಸ್ವಾತಂತ್ರ್ಯ ನಿಜವಾದ ಒಬ್ಬ ಕ್ರೈಸ್ತ ವಿಶ್ವಾಸಿ ಒಳಗಡೆ ಪರಿಶುದ್ಧಾತ್ಮರು ಕೊಡ್ತಾರೆ. ಬೈಬಲ್ ಹೇಳುತ್ತೆ, ವೇರ್ ದೇರ್ ಇಸ್ ಸ್ಪಿರಿಟ್ ಆಫ್ ಗಾಡ್ ದೇರ್ ಇಸ್ ಫ್ರೀಡಮ್. ಪ್ರಭುವಿನ ಆತ್ಮ ಎಲ್ಲಿ ಇದೆಯೋ ಅಲ್ಲಿ ಏನಿದೆ? ಫ್ರೀಡಮ್ ಇದೆ, ಅಲ್ಲಿ ಸ್ವಾತಂತ್ರ್ಯ ಇದೆ. ನಮ್ಮ ಒಳಗಡೆ ನಿಜವಾಗಲೂ ಪರಿಶುದ್ಧ ಆತ್ಮರಿದ್ದರೆ ನಮ್ಮ ಒಳಗಡೆ ಏನಿರುತ್ತೆ? ಸ್ವಾತಂತ್ರ್ಯ ಇರುತ್ತೆ, ಫ್ರೀಡಮ್ ಇರುತ್ತೆ. ಆದರೆ ಇವತ್ತು ನಮಗೆ ಈ ಸ್ವಾತಂತ್ರ್ಯ ಇದೆಯಾ? ದೇವರನ್ನ ಆರಾಧನೆ ಮಾಡೋ ವಿಷಯದಲ್ಲಿ ನಮಗೆ ಸ್ವಾತಂತ್ರ್ಯ ಇದೆಯಾ? ನಿಮಗೆ ಎಷ್ಟು ಜನಕ್ಕೆ ಸ್ವತಂತ್ರವಾಗಿ ದೇವರನ್ನ ಆರಾಧನೆ ಮಾಡಲಿಕ್ಕೆ ಆಗ್ತಾ ಇದೆ? ಸ್ವತಂತ್ರ ಅಂದರೆ ಭಯ ಇಲ್ಲದೆ, ನಿಯಮಗಳಿಲ್ಲದೆ, ನಿಯಮಗಳೇ ಇಲ್ಲ ಆರಾಧನೆ ಮಾಡಲಿಕ್ಕೆ, ಆಯಿತಾ? ಏನೂ ನಿಯಮ ಇಲ್ಲ, ಹೀಗೇ ಆರಾಧನೆ ಮಾಡಬೇಕು, ಇಷ್ಟು ಗಂಟೆಗೆ ಆರಾಧನೆ ಮಾಡಬೇಕು, ಇದೇ ರೀತಿಯಲ್ಲಿ ಆರಾಧನೆ ಮಾಡಬೇಕು. ನಿಯಮಗಳಿಲ್ಲದೆ, ಭಯವಿಲ್ಲದೆ, ಸ್ವತಂತ್ರವಾಗಿ, ಯಾವುದೇ ನಿಯಮ ಇಲ್ಲ, ಇದೇ ಜಾಗಕ್ಕೆ ಬರಬೇಕು, ಇದೇ ಜಾಗದಲ್ಲೇ ಮಾಡಬೇಕು ಆರಾಧನೆ, ಇದೇ ರೀತಿ ಆರಾಧನೆ ಮಾಡಬೇಕು, ಯಾವುದು ನಿಯಮ ಇಲ್ಲ, ಯಾವುದೇ ರೀತಿ ನೀತಿ ನಿಯಮಗಳು ಏನೂ ಇಲ್ಲದೆ ಸ್ವತಂತ್ರವಾಗಿ ಸ್ವರ್ಗದಲ್ಲಿರುವ ದೇವರನ್ನು, ಅಪ್ಪನನ್ನು ಆರಾಧಿಸಲಿಕ್ಕೆ, ಅಂದರೆ ಪ್ರೀತಿಸಲಿಕ್ಕೆ ನಮಗೆ ಇವತ್ತು ಸ್ವಾತಂತ್ರ್ಯ ಇದೆಯಾ? ನಿಮ್ಮಲ್ಲಿ ಎಷ್ಟು ಜನ
ಪರಲೋಕ ತಂದೆಯಾದ ದೇವರನ್ನು, ಸೃಷ್ಟಿಕರ್ತನಾದ ದೇವರನ್ನು ಯಾವುದೇ ವಿಧಿ ನಿಯಮಗಳಿಲ್ಲದೆ, ರೀತಿ ನೀತಿ ಪದ್ಧತಿಗಳು ಸಂಪ್ರದಾಯಗಳಿಲ್ಲದೆ ಸ್ವತಂತ್ರವಾಗಿ ಯಾವಾಗ ಬೇಕಾದರೂ, ಎಲ್ಲಿ ಬೇಕಾದರೂ, ಹೇಗೆ ಬೇಕಾದರೂ ಪಿತನನ್ನು ಆರಾಧಿಸುವಂತಹ ಮಕ್ಕಳಿದ್ದೀರಿ. ಖಂಡಿತವಾಗಲೂ ಯೇಸು ಕ್ರಿಸ್ತರು ಕೊಡುವ ಸ್ವಾತಂತ್ರ್ಯದಲ್ಲಿ ಅದಿದೆ. ಅದು ನಮಗೆ ಇವತ್ತು ಆಗ್ತಾ ಇಲ್ಲ ಅಂದರೆ ನಾವಿನ್ನೂ ಪವಿತ್ರಾತ್ಮರನ್ನ ಪಡ್ಕೊಂಡಿಲ್ಲ ಅಂತಲೇ ಅರ್ಥ. ನಾವಿನ್ನೂ ಕೂಡ ಆ ಸಂಪೂರ್ಣವಾದಂಥ ಬಿಡುಗಡೆಯನ್ನು ಪಡ್ಕೊಂಡಿಲ್ಲ ಅಂತಲೇ ಅರ್ಥ. ಯಾವಾಗ ನಾವು ಬಿಡುಗಡೆಯನ್ನು ಪಡ್ಕೊಂಡಿರ್ತೀವೋ ಈ ಪಾಪದ ಬಂಧನದಿಂದ, ಸೈತಾನನ ಬಂಧನದಿಂದ, ಖಂಡಿತವಾಗಲೂ ನಮಗೆ ಪಿತನನ್ನು ಆರಾಧನೆ ಮಾಡಲಿಕ್ಕೆ ಸ್ವಾತಂತ್ರ್ಯ ಇದೆ. ಆದರೆ ಇವತ್ತು ದುರಂತದ ವಿಷಯ ಅಂದರೆ ದೇವರು ಯಾರು ಅನ್ನೋದೇ ಕ್ರೈಸ್ತರಿಗೆ ಗೊತ್ತಿಲ್ಲ. ಆರಾಧನೆ ವಿಷಯ ಆಮೇಲೆ, ದೇವರು ಯಾರು ಅನ್ನೋದೇ ಗೊತ್ತಿಲ್ಲ. ಜನರಲ್ ಆಗಿ ಒಂದು ಐಡಿಯಾ ಇದೆ ಅಷ್ಟೇ, ಸೈತಾನನಿಗಿರೋ ಥರ. ಅವನ ಐಡಿಯಾ ಜನರಲ್ ಐಡಿಯಾ ಅಲ್ಲ, ಅವನಿಗೆ ಚೆನ್ನಾಗಿ ಗೊತ್ತು. ಯೇಸು ದೇವರು ಅಂತ ಎಲ್ಲರೂ ಹೇಳ್ತಾರೆ, ಯೇಸುನೇ ದೇವರು ಅಂತ ಎಲ್ಲರೂ ಹೇಳ್ತಾರೆ. ಹಾಗಾದರೆ ಆ ಯೇಸು ಕ್ರಿಸ್ತನೊಬ್ಬನನ್ನೇ ನಾವು ಆರಾಧನೆ ಮಾಡ್ತಾ ಇದ್ದೀವಾ? ನಿಜವಾಗಲೂ ಧೈರ್ಯ ಇದೆಯಾ ನಮಗೆ? ನನಗೆ ಯೇಸು ಮಾತ್ರ ಸಾಕು, ಬೇರೆ ಯಾರೂ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ ಅಂತ ಹೇಳುವಷ್ಟರ ಮಟ್ಟಿಗೆ ನಮ್ಮ ಒಳಗಡೆ ಒಂದು ಧೈರ್ಯ ಇದೆಯಾ? ನಮ್ಮ ಒಳಗಡೆ ಒಂದು ಗ್ಯಾರಂಟಿ ಇದೆಯಾ? ಅದಿದ್ದರೆ ಖಂಡಿತವಾಗ್ಲೂ ನಿಮ್ಮ ಒಳಗಡೆ ಹೋಲಿ ಸ್ಪಿರಿಟ್ ಇದ್ದಾರೆ ಅಂತ ಅರ್ಥ. ಯಾಕೆ ಅಂದರೆ ಯೇಸು ಕ್ರಿಸ್ತರು ಸಾಕು ನನಗೆ ಅಂತ ಒಂದು ತೃಪ್ತಿ ನಮಗೆ ಕೊಡೋದು ಯಾರು ಗೊತ್ತಾ? ಹೋಲಿ ಸ್ಪಿರಿಟ್. ಈ ಥರ ಜೀಸಸ್ ಕ್ರೈಸ್ಟ್ ಈಸ್ ಸಫಿಷಿಯಂಟ್ ಫಾರ್ ಮೀ, ಐ ಡೋಂಟ್ ನೀಡ್ ಎನಿಬಡಿ ಎಲ್ಸ್, ಐ ಡೋಂಟ್ ನೀಡ್ ಎನಿಬಡಿ ಎಲ್ಸ್, ಜೀಸಸ್ ಕ್ರೈಸ್ಟ್ ಈಸ್ ಮೋರ್ ದ್ಯಾನ್ ಸಫಿಷಿಯಂಟ್ ಫಾರ್ ಮೀ. ನನಗೆ ಯೇಸು ಕ್ರಿಸ್ತರು ಸಾಕಾದವರಾಗಿದ್ದಾರೆ, ಅವರು ಮಾತ್ರ ಸಾಕು, ಬೇರೆ ಯಾರೂ ನನಗೆ ಬೇಕಾಗಿಲ್ಲ. ಯಾವ ವಿಷಯದಲ್ಲಿ? ಆರಾಧನೆ ಮಾಡೋ ವಿಷಯದಲ್ಲಿ, ಪ್ರಾರ್ಥನೆಗೆ ಸಂಬಂಧಪಟ್ಟ ವಿಷಯದಲ್ಲಿ. ಪ್ರಾರ್ಥನೆ ಮಾಡಲಿಕ್ಕೆ, ಆರಾಧಿಸಲಿಕ್ಕೆ ನನಗೆ ಒಬ್ಬರೇ ಸಾಕು, ಅವರು ದೇವರು ಯೇಸು ಪ್ರಭು ಒಬ್ಬರೇ ಸಾಕು. ಅಥವಾ ಯೇಸು ಕ್ರಿಸ್ತನ ಮುಖಾಂತರ ತಂದೆಯಾದ ದೇವರನ್ನು ನಾನು ಪ್ರಾರ್ಥಿಸ್ತೀನಿ, ಆರಾಧಿಸ್ತೀನಿ. ಐ ಆಮ್ ಸ್ಯಾಟಿಸ್ಫೈಡ್, ಐ ಆಮ್ ಕನ್ವಿನ್ಸ್ಡ್. ಅದು ಫ್ರೀಡಮ್. ಈ ಒಂದು ಮುಕ್ತ ಸ್ವಾತಂತ್ರ್ಯ ನಿಮಗಿಲ್ಲದೆ ಇದ್ದರೆ ಖಂಡಿತವಾಗಲೂ ನಿಮ್ಮ ಜೀವನ ಉದ್ಧಾರ ಆಗಲ್ಲ. ಇದೊಂದು ನೆಗೆಟಿವ್ ಆಗಿ ಶಾಪದ ರೀತಿಯಲ್ಲಿ ನಾನು ಹೇಳ್ತಾ ಇಲ್ಲ, ಇದು ಸತ್ಯ. ಇದು ನಮ್ಗೆ ಅರ್ಥ ಆಗಬೇಕು. ನೀವು ಎಷ್ಟೇ ಧ್ಯಾನಗಳಿಗೆ ಬನ್ನಿ, ಬೈಬಲ್ ಓದಿ, ಚರ್ಚಿಗೆ ಬನ್ನಿ, ಪ್ರಾರ್ಥನೆ ಮಾಡಿ, ಈ ಸ್ವಾತಂತ್ರ್ಯಕ್ಕೆ ಎಲ್ಲಿವರೆಗೆ ಒಬ್ಬನು ಬರೋದಿಲ್ವೋ ಅಥವಾ ಒಬ್ಬಳು ಬರೋದಿಲ್ವೋ ಅಲ್ಲಿಯವರೆಗೂ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮ ಜೀವನ ಏನು ಹೇಳಬೇಡಿ, ಹಾಗೆ ಇರುತ್ತೆ. ಯಾವಾಗ ಈ ಒಂದು ಸ್ವಾತಂತ್ರ್ಯಕ್ಕೆ ನಾವು ಬರ್ತೀವಲ್ವಾ, ನಿಮ್ಮ ಜೀವನ ಪಾಸ್. ಅಲ್ಲಿಂದ ನಿಮ್ಮ ಜೀವನ ಖಂಡಿತವಾಗ್ಲೂ ಪಾಸ್. ಅದರಲ್ಲಿ ಸಿಗೋ ಒಂದು ಆನಂದ ಇದೆಯಲ್ವಾ, ಬೇರೆ ಯಾವುದರಲ್ಲೂ ಸಿಗೋದಿಲ್ಲ. ಯಾವುದರಲ್ಲಿ? ಯೇಸು ಕೊಡುವ ಸ್ವಾತಂತ್ರ್ಯ, ಪುತ್ರನು ಕೊಡುವ ಸ್ವಾತಂತ್ರ್ಯ. ಆ ಸ್ವಾತಂತ್ರ್ಯ ನಮ್ಮೊಳಗಡೆ ತಂದು ಕೊಟ್ಟವ್ರು ಯಾರು ಕೇಳಿದರೆ ದೇವರೇ, ಥ್ರೂ ಹೋಲಿ ಸ್ಪಿರಿಟ್, ಪರಿಶುದ್ಧಾತ್ಮನ ಮುಖಾಂತರ. ಅದಕ್ಕೇ ಬೈಬಲ್ ಹೇಳೋದು, ಪ್ರಭುವಿನ ಆತ್ಮ ಎಲ್ಲಿದೆಯೋ, 2 Corinthians 3:18 ಅಲ್ವಾ? 2 ಕೊರಿಂಥ, ಸಂತ ಪೌಲರು ಕೊರಿಂಥದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 18ನೇ ವಾಕ್ಯ ಅನಿಸುತ್ತೆ. ಪ್ರಭುವಿನ ಈ ವಾಕ್ಯದಲ್ಲಿ ಪ್ರಭು ಎಂದರೆ, ಈ ವಾಕ್ಯದಲ್ಲಿ ಪ್ರಭು ಎಂದರೆ ದೇವರ ಆತ್ಮವೇ. ದೇವರ ಆತ್ಮವೇ. ಪ್ರಭುವಿನ ಆತ್ಮ, ಪ್ರಭುವಿನ ಆತ್ಮ ಎಲ್ಲಿದೆಯೋ ಅಲ್ಲಿ ವಿಮೋಚನೆಯೂ ಇದೆ. ಅಲ್ಲಿ ಏನಿದೆ? ವಿಮೋಚನೆ ಅಂದ್ರೆ ಏನು? ಸ್ವಾತಂತ್ರ್ಯ, ಡೆಲಿವರೆನ್ಸ್, ಫ್ರೀಡಮ್. ಪ್ರಭುವಿನ ಆತ್ಮ ಎಲ್ಲಿದೆಯೋ ಅಲ್ಲಿ ಏನಿದೆ? ಏನಿದೆ? ವಿಮೋಚನೆಯೂ ಇದೆ. ವಿಮೋಚನೆ ಇದೆ. ಪ್ರಭುವಿನ ಆತ್ಮ ಇರುವಲ್ಲಿ ವಿಮೋಚನೆ ಇದೆ. ಪ್ರಭುವಿನ ಆತ್ಮ ನಿನ್ನಲ್ಲಿದ್ದರೆ ನಿನಗೆ ವಿಮೋಚನೆ ಇದೆ, ಇಲ್ಲದೇ ಇದ್ದರೆ ಇಲ್ಲ. ಪ್ರಭುವಿನ ಆತ್ಮ, ಯೇಸುವಿನ ಆತ್ಮ, ಸ್ಪಿರಿಟ್ ಆಫ್ ಜೀಸಸ್, ಹೋಲಿ ಸ್ಪಿರಿಟ್ ಯಾರಲ್ಲಿದ್ದಾರೋ ಅವರು ನಿಜವಾಗಲೂ ಸ್ವತಂತ್ರರು. ನೀವು ಸ್ವತಂತ್ರವಾಗಿ ದೇವರನ್ನ ಆರಾಧಿಸ್ಬೋದು. ದೇವರ ವಿಷಯದಲ್ಲಿ ನಿಮಗೆ ಪೂರ್ಣ ಸ್ವಾತಂತ್ರ್ಯ ಇದೆ. ದೇವರ ವಿಷಯದಲ್ಲಿ ನಮಗೇನಿದೆ? ಪೂರ್ಣ ಸ್ವಾತಂತ್ರ್ಯ ಇದೆ. ಯೇಸು ಸ್ವಾಮಿ ಹೇಳುವ ಹಾಗೆ
ಯೋಹಾನನ ಶುಭ ಸಂದೇಶ ಅಧ್ಯಾಯ 10ರಲ್ಲಿ 9ನೇ ವಾಕ್ಯ ಅನಿಸುತ್ತೆ. ಗಾಸ್ಪಲ್ ಆಫ್ ಜಾನ್ ಚಾಪ್ಟರ್ 9. ಹಾಂ, ಹೌದು. ಹಾಂ, ನ- ಓಕೆ. ಹಾಂ, ಸಾಕು ಬಿಡಿ. ಏನಂತ ಇದೆ? ಹೌದು, ಹಾಂ, ನಾನೇ ಬಾಗಿಲು. ನಾನೇ ಬಾಗಿಲು, ನನ್ನ ಮೂಲಕ ಒಳ ಹೋಗುವವನು ಸುರಕ್ಷಿತನಾಗಿರುತ್ತಾನೆ. ಅವನು ಒಳಗೆ ಹೋಗುತ್ತಾನೆ. ನೋಡಿ, ಒಳಗೆ ಹೋಗುತ್ತಾನೆ, ಹೊರಗೆ ಬರುತ್ತಾನೆ. ಹೊರಗೆ ಬರುತ್ತಾನೆ. ಒಳಗೆ ಹೋಗ್ತಾನೆ, ಹೊರಗೆ ಬರ್ತಾನೆ. ಒಂದು ಮನೆ ಒಳಗಡೆ ಯಾವಾಗ ಬೇಕು ಆವಾಗ ಹೋಗ್ಲಿಕ್ಕೂ, ಯಾವಾಗ ಬೇಕು ಆವಾಗ ಹೊರಗೆ ಬರಲಿಕ್ಕೂ, ಅಥವಾ ಮನೆ ಒಳಗಡೆ ಎಲ್ಲ ಕೋಣೆ ಒಳಗಡೆ ಯಾವಾಗ ಬೇಕು ಹೋಗ್ಲಿಕ್ಕೂ ಬರಲಿಕ್ಕೂ ಸ್ವಾತಂತ್ರ್ಯ ಯಾರಿಗಿದೆ? ಮಕ್ಕಳಿಗಿದೆ. ಯಾರಿಗಿದೆ? ಮಕ್ಕಳಿಗಿದೆ. ಪಕ್ಕದ ಮನೆಯವರಿಗಿದೆಯಾ? ಪಕ್ಕದ ಮನೆಯವ್ರ ಮನೆ ಒಳಗಡೆ ಬರಬೇಕಾದ್ರೆ ಬಾಗಿಲು ನಾಕ್ ಮಾಡ್ಕೊಂಡು ಬರಬೇಕು. ಕರೆಕ್ಟಾ? ಮಕ್ಕಳು ಮನೆ ಒಳಗಡೆ ಬರಬೇಕಾದ್ರೆ, ನಿಮ್ಮ ಮನೇಲಿ ಎಷ್ಟು ಜನ ಮಕ್ಕಳು ಸ್ಕೂಲ್ ಬಿಟ್ಟು ಮನೆಗೆ ಬರಬೇಕಾದ್ರೆ ನಾಕ್ ಮಾಡಿಕೊಂಡು ಮೇ ಐ ಕಮ್ ಇನ್ ಅಂತ ಹೇಳಿ ಬರ್ತಾರೆ? ಹೇಗೆ ಬರ್ತಾರೆ ಮನೇಲಿ ಸ್ಕೂಲ್ ಬಿಟ್ಟು ಮಕ್ಕಳು ಬರೋದು? ಬಾಗಿಲೇನಾದರೂ ನೀವು ಅವರು ಬರೋ ಟೈಮಿಗೆ ಲಾಕ್ ಮಾಡಿಟ್ರೆ ಬಾಗಿಲು ಮುರ್ಕೊಂಡು ಒಳಗೆ ಬರ್ತಾರೆ. ಕರೆಕ್ಟಾ? ಅವ್ರು ಬರೋ ಸ್ಪೀಡ್ ಆ ಥರ ಇರುತ್ತೆ. ಹಸಿವೆ ಆಗಿರುತ್ತೆ, ಮನೆ ಒಳಗಡೆ ಬಂದು ಬ್ಯಾಗೆಲ್ಲ ಬಿಸಾಡಿ ಅವರು ಏನಾದರೂ ತಿನ್ನಬೇಕು, ಅಡುಗೆ ಮನೆಗೆ ಸೀದಾ ಹೋಗಬೇಕು. ಸೊ ಆ ಸ್ಪೀಡಲ್ಲಿ ಬರ್ತಾರೆ. ಬಂದುಬಿಟ್ಟು ಬ್ಯಾಗ್ ಇಡ್ಲಾಕ ಹೇಳ್ತಾರಾ? ಇಟ್ಬಿಟ್ಟು ಆಮೇಲೆ ಅಡುಗೆ ಮನೆಗೆ ಹೋಗ್ಲಾಕ ಹೇಳ್ತಾರಾ? ಸೀದಾ ಹೋಗ್ತಾರೆ, ಏನಿದೆ ಎತ್ಕೊಳ್ತಾರೆ, ಏನು ಎತ್ತಿಲ್ಲ ಅಂದರೆ ಅಲ್ಲಿ ಅವಾಜ್ ಹಾಕ್ತಾರೆ, ಏನು ಮಾಡಿಕೊಟ್ಟಿಲ್ಲ, ಮಾಡು, ಬೇಗ ಬೇಗ ಮಾಡಿ, ಹಸಿವಾಗ್ತಾ ಇದೆ ಅಂತ. ಯಾಕೆ ಅಂದರೆ ಸ್ವಾತಂತ್ರ್ಯ ಇದೆ. ಏನಿದೆ? ಸ್ವಾತಂತ್ರ್ಯ ಇದೆ. ದೇವ್ರ ವಿಷಯದಲ್ಲಿ ಇವತ್ತು ಮಕ್ಕಳಿಗೆ ಅದಿದೆಯಾ? ಅಥವಾ ಭಿಕ್ಷುಕರ ಥರ ಕೂತ್ಕೊಂಡು ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡು ಮನೆ ಉಳಿಸ್ಕೊಂಡು ನಮ್ಮ ಮೇಲೂ ಭೂಲೋಕದ ಮೇಲೂ ಕರುಣೆ ತೋರಿ ಅಳ್ತಾ ಕಣ್ಣೀರು ಸುರಿಸಿ ಭಿಕ್ಷುಕರ ಥರ ಭಿಕ್ಷೆ ಬೇಡ್ಕೊಂಡು, ಕೆಲವರು ಅದು ಸಾಕಾಗದೆ ದೇವ್ರ ಮನ ಒರೆಸ್ಲಿಕ್ಕೆ ಅಂತ ತಲೆಯೆಲ್ಲ ಬೋಳಿಸ್ಕೊಂಡು ಬಿಸಿಲಲ್ಲಿ ಕೂತ್ಕೊಂಡು ಒದ್ದಾಡಿ ಊಟ ಬಿಟ್ಟು, ನಿದ್ದೆ ಬಿಟ್ಟು, ಮಾಂಸ ಬಿಟ್ಟು, ಮೀನು ಬಿಟ್ಟು, ಉಪವಾಸ ಮಾಡಿ ಕಣ್ಣೀರು ಸುರಿಸಿ ಪ್ರಾರ್ಥಿಸಿ 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 ಈ ರೀತಿ ಹೊರಗಡೆ ಕೂತ್ಕೊಂಡು ಬಾಗಿಲು ತಟ್ತಾರಲ್ಲ ಭಿಕ್ಷುಕರು. ಕೆಲವರು ಬಾಗಿಲು ತೆಗಿಯೋದೇ ಇಲ್ಲ, ಒಳಗಡೆ ಇದ್ದರು. ಆ ರೀತಿಯಲ್ಲಿ ಕೆಲವರು. ಯೇಸು ಸ್ವಾಮಿ ಒಂದು ಸಾಮತೆಯಲ್ಲಿ ಹೇಳ್ತಾರಲ್ವ, ಒಬ್ಬ ದುಷ್ಟ ನ್ಯಾಯಾಧೀಶ ಅಲ್ವಾ, ನ್ಯಾಯ ತೀರಿಸಿ ಅಂತ ಯಾವಾಗಲೂ ಹೊರಗೆ ಹೋಗಿ ಬಾಗಿಲು ತಟ್ತಾ ಇದ್ದ. ವಿಧವೆ, ನನಗೆ ನ್ಯಾಯ ತೀರಿಸಿ ಅಂತ ಸಾವಾಸಾಲ ಇವಳದು ಕಾಟ ತಪ್ಪಿಸ್ಕೊಳ್ಳೋಣ ಅಂತ ಅವನು ನ್ಯಾಯ ತೀರಿಸ್ತಾನಂತೆ. ಹಾಗಾದರೆ ದೇವರು ಅದೇ ರೀತಿ ಕೆಟ್ಟ ನ್ಯಾಯಾಧೀಶನ? ದೇವರು ಒಳ್ಳೆಯ ತಂದೆನಾ? ಒಳ್ಳೆಯ ತಂದೆ ಅಲ್ವಾ? ಹಾಗಾದರೆ ದೇವರು ಒಳ್ಳೆಯ ತಂದೆ ಆದರೆ ನಾನು ಒಳ್ಳೆಯ ಮಗನಾಗಿರಬೇಕು. ನಾನು ಒಳ್ಳೆಯ ಮಗಳಾಗಿ ಇರೋದಾದರೆ ಖಂಡಿತವಾಗಲೂ ನೀವು ಈ ಭಿಕ್ಷುಕರ ಥರ ಬಾಗಿಲು ತಡ್ತಾ ಇರೋದು ಬೇಕಾಗಿಲ್ಲ. ನೀವು ಡೈರೆಕ್ಟಾಗಿ ನುಗ್ಗಬಹುದು, ಒಳಗಡೆ ಡೈರೆಕ್ಟಾಗಿ ನುಗ್ಗಬಹುದು. ಆ ಒಂದು ಸ್ವಾತಂತ್ರ್ಯ, ಪ್ರಾರ್ಥನೆಯಲ್ಲಿ ಸ್ವಾತಂತ್ರ್ಯ, ಆರಾಧನೆಯಲ್ಲಿ ಸ್ವಾತಂತ್ರ್ಯ ನಮಗೆ ಯಾವಾಗ ಸಿಗುತ್ತೋ ಆಗ ಖಂಡಿತವಾಗಲೂ ನಮಗೆ ಎಂಜಾಯ್ ಮಾಡೋಕ್ಕಾಗತ್ತೆ ಪ್ರಭುವಿನಲ್ಲಿ. ಇಲ್ಲ ಅಂದರೆ ಆಗಲ್ಲ. ವಾಕ್ಯ ಅಲ್ಲಿರುತ್ತೆ, ಸತತವು ಪ್ರಭುವಿನಲ್ಲಿ ಆನಂದಿಸಿರಿ. ಆನಂದಿಸಬೇಕೆಂದು ಒತ್ತಿ ಹೇಳುತ್ತೇನೆ. ರಿಜಾಯ್ಸ್ ಇನ್ ದ ಲಾರ್ಡ್ ಆಲ್ವೇಸ್. ಅಗೇನ್ ಐ ಸೇ ರಿಜಾಯ್ಸ್, ಬಟ್ ಯು ವಿಲ್ ನೆವರ್ ರಿಜಾಯ್ಸ್. ವಾಕ್ಯ ಇದೆಯಾ? ಯಾವತ್ತಾದರೂ ಆಗಿದೆಯಾ ನಮ್ಮ ಜೀವನದಲ್ಲಿ? ಅದು ಫಿಲಿಪ್ಪಿ 4:4 ವಾಕ್ಯ ಇದೆಯಾ? ಇದೆ. ಯಾವತ್ತಾದರೂ ಮಾಡಿದ್ದೀರಾ? ಅನುಭವಿಸಿದ್ದೀರಾ? ಅನುಭವಿಸಿದ್ದೀನಿ, ಅನುಭವಿಸ್ತಾ ಇದ್ದೀರಾ? ಯಾವತ್ತೋ ಒಂದು ದಿವಸ ಅನುಭವಿಸಿದ್ದೀನಿ ಬೇಡ, ಅನುಭವಿಸ್ತಾ ಬದುಕ್ತಾ ಇದ್ದೀರಾ? ಥಿಂಕ್ ಮಾಡಿ. ಯಾಕಿಲ್ಲ ಅಂತ ಆನ್ಸರ್ ಹೇಳ್ತೀನಿ. ಹೋಲಿ ಸ್ಪಿರಿಟ್ ಇಲ್ಲ ನಿಮ್ಮಲ್ಲಿ, ಹೊಸದಾಗಿ ಹುಟ್ಟಿಲ್ಲ, ಪುತ್ರನು ಕೊಟ್ಟ ಸ್ವಾತಂತ್ರ್ಯ ಇನ್ನೂ ಪಡ್ಕೊಂಡಿಲ್ಲ. ಮತ್ತು ಏನು ಪರಿಸ್ಥಿತಿ? ಪಿಶಾಚಿಯ ಬಂಧನದಲ್ಲಿ ಇನ್ನೂ ಇದ್ದೀರಿ, ಪಾಪದ ಅಧೀನದಲ್ಲಿ ಇನ್ನೂ ಇದ್ದೀರಿ.
ಆದರೆ ಹೇಗೋ ಧಾರ್ಮಿಕವಾಗಿ ಸಾಂಪ್ರದಾಯಿಕವಾಗಿ ಕ್ರೈಸ್ತರಾಗ್ಬಿಟ್ಟಿದ್ದೀರಿ. ಪ್ರಯೋಜನ ಏನು? ಏನೂ ಇಲ್ಲ. ಸುಮ್ಮನೆ ಕೈ ತಟ್ಕೊಂಡು ಹಾಡಿಕೊಂಡು ಚೆನ್ನಾಗಿತ್ತು, ಚೆನ್ನಾಗಿದ್ದೀರಾ, ಪ್ರೈಸ್ ದ ಲಾರ್ಡ್, ಇಷ್ಟೇ ಪ್ರಯೋಜನ. ಇದು ಬಿಟ್ಟು ಅದರ ಆ ಕಡೆ ಏನು ಪ್ರಯೋಜನ ಇಲ್ಲ. ಆದರೆ ವಾಕ್ಯ ಹೇಳುತ್ತೆ ಏನಂತ? ಪ್ರಭುವಿನಲ್ಲಿ ಯೇಸುವಿನಲ್ಲಿ ನೀವು ಸತತವೂ ಆನಂದಿಸಿರಿ. ಪ್ರಭುವಿನಲ್ಲಿ ನೀವು ಸತತವೂ ಆನಂದಿಸಿರಿ. ಆನಂದಿಸಬೇಕೆಂದು ಮತ್ತೆ ಒತ್ತಿ ಹೇಳುತ್ತೇನೆ. ಹಾಲೆಲೂಯ. ಎಷ್ಟು ಒಳ್ಳೆ ವಾಕ್ಯ ಪ್ರೀತಿಯ ಸಹೋದರ ಸಹೋದರಿಯರೇ. ಯಾರಲ್ಲಿ ಆನಂದಿಸಲಿಕ್ಕೆ ಹೇಳ್ತಾ ಇದ್ದಾರೆ? ಪ್ರಭುವಿನಲ್ಲಿ. ಈ ಪ್ರಭುವಿನಲ್ಲಿ ಆನಂದಿಸಲಿಕ್ಕೆ ಗೊತ್ತಿಲ್ಲದೆ ಇದ್ದವ್ರು ಯಾವುದರಲ್ಲಿ ಆನಂದಿಸ್ತಾರೆ ಗೊತ್ತಾ? ಫೋನ್ನಲ್ಲಿ ಆನಂದಿಸ್ತಾರೆ, ಊಟದಲ್ಲಿ ಆನಂದಿಸ್ತಾರೆ, ಬಟ್ಟೆಯಲ್ಲಿ ಆನಂದಿಸ್ತಾರೆ, ಸುಳ್ಳು ಹೇಳೋದ್ರಲ್ಲಿ ಆನಂದಿಸ್ತಾರೆ, ಹರಟೆ ಹೊಡೆಯೋದ್ರಲ್ಲಿ ಆನಂದಿಸ್ತಾರೆ. ಒಬ್ಬೊಬ್ಬರು ಒಂದೊಂದರಲ್ಲಿ ಆನಂದ. ಒಬ್ಬೊಬ್ಬರಿಗೆ ಕೆಲವ್ರಿಗೆ ಅಡುಗೆ ಮಾಡಿ ತಿನ್ನೋದೇ ಆನಂದ. ತಿಂದು ಅಡುಗೆ ಮಾಡು, ತಿನ್ನು, ಮನೇಲಿ ಕೂತ್ಕೊಂಡು. ಬೇರೆ ಏನು ಕೆಲಸ? ಈಗ ರಜಾ ಬೇರೆ ಅಲ್ವಾ, ಮಕ್ಕಳೆಲ್ಲ ಮನೇಲೇ ಇರ್ತಾರೆ. ವೆರೈಟಿ ಮಾಡಿ ಯೂಟ್ಯೂಬ್ ನೋಡು, ಮಾಡು, ತಿನ್ನು, ಯೂಟ್ಯೂಬ್ ನೋಡು, ಮಾಡು, ತಿನ್ನು. ಮಕ್ಕಳು ಕೇಳ್ತಾ ಇರ್ತಾರೆ, ಅಪ್ಪ ಅಮ್ಮ ಮಾಡಿ ಕೊಡ್ತಾ ಇರ್ತಾರೆ. ಇದರಲ್ಲಿ ಒಂದು ಆನಂದ. ಇದರಲ್ಲಿ ಏನಿದೆ? ಯಾಕೆ ಆ ರೀತಿ ಅಂತ ಅದರಲ್ಲೊಂದು ಆನಂದ ಇದೆ. ಯಾವ ರೀತಿ ಆನಂದ? ಪ್ಲೆಷರ್. ದೆರ್ ಈಸ್ ಎ ಫಿಸಿಕಲ್ ಪ್ಲೆಷರ್, ಶಾರೀರಿಕವಾದ ಒಂದು ಪ್ಲೆಷರ್, ಒಂದು ಸಂತೋಷ, ಒಂದು ಕ್ಷಣಿಕವಾದ ಸಂತೋಷ ಆ ತಿನ್ನೋದ್ರಲ್ಲಿದೆ. ಹಸಿವೆ ಆಗಿದ್ದಕ್ಕೆ ತಿನ್ನೋದಲ್ಲ ನಾನು ಹೇಳ್ತಾ ಇರೋದು. ಯಾವಾಗಲೂ ಎಲ್ಲೋ ಒಂದು ಕಡೆ ಹೋಗಿ ತಿನ್ನೋದು ಅಲ್ಲ ಹೇಳ್ತಾ ಇರೋದು. ರಜಾ ಅಂತ ಹೇಳಿಬಿಟ್ಟು ಬರೀ ತಿನ್ಕೊಂಡೇ ಇರೋದು. ಎಂಥ ಅಸಹ್ಯವಾದ ಜೀವನ. ತಿನ್ನಲಿಕ್ಕೋಸ್ಕರ ಒಂದು ಜೀವನ. ಫುಡ್ಡಲ್ಲಿ ಆನಂದಿಸೋದು, ಆಮೇಲೆ ಕಾಯಿಲೆ ಬರೋದು, ಆಮೇಲೆ ಮಾತ್ರೆಯಲ್ಲಿ ಆನಂದಿಸಬೇಕಾಗತ್ತೆ. ಆಸ್ಪತ್ರೆ, ಮಾತ್ರೆ, ಇದರಲ್ಲೇ ಆಗುತ್ತೆ. ಇನ್ನು ಕೆಲವರು ಆನಂದಿಸೋದು ಯಾವುದರಲ್ಲಿ? ಇವತ್ತಿನ ಹುಡುಗರಲ್ಲಿ ಆನಂದಿಸ್ತಾ ಇರೋದು ಮೊಬೈಲ್ ಫೋನಲ್ಲಿ ಅಲ್ವಾ? ಈ ರಜಾ ಟೈಮಲ್ಲಿ ಆನಂದಿಸೋದು ಯಾವುದರಲ್ಲಿ? ಮಕ್ಕಳೆಲ್ಲ ಬೇರೆ ಬೇರೆ ಕ್ಯಾಂಪುಗಳಿಗೆ ಹೋಗಿ ಅದರಲ್ಲಿ ಆಟ, ಊಟ, ಕುಣಿತ, ಡ್ಯಾನ್ಸು, ಇದರಲ್ಲಿ ಆನಂದಿಸೋದು. ಇನ್ನು ಕೆಲವರು ಟೂರು, ರಜಾ ಬಂದರೆ ಟೂರ್ ಹೊಡೆಯೋದು. ಅಲ್ಲಿ ಇಲ್ಲಿ ಅವ್ರ ಮನೆ ಇವ್ರ ಮನೆ ಸುತ್ತಿ ಅವ್ರ ಮನೆದು ಆ ಕತೆ ಹೇಳಿ, ಇದರಲ್ಲಿ ಒಂದು ಆನಂದ ಇದೆ, ಪ್ಲೆಷರ್ ಇದೆ. ಯಾಕೆ ಪ್ರಭುವಿನಲ್ಲಿ ಯೇಸುವಿನಲ್ಲಿ ಒಬ್ಬ ಕ್ರೈಸ್ತ ವಿಶ್ವಾಸಿ ಆದರೂ ಆನಂದಿಸಲಿಕ್ಕೆ ಆಗ್ತಾ ಇಲ್ಲ ಅಂದರೆ ನಿಜವಾದ ಸ್ವಾತಂತ್ರ್ಯ ಇನ್ನೂ ಸಿಕ್ಕಿಲ್ಲ ಅವರಿಗೆ. ನಿಜವಾದ ಸ್ವಾತಂತ್ರ್ಯ ಸಿಕ್ಕಿದರೆ ನಿಮಗೆ ಇದರಲ್ಲಿ ಯಾವುದರಲ್ಲೂ ಆನಂದಿಸ್ಲಿಕ್ಕೆ ಆಗಲ್ಲ. ಯಾವುದರಲ್ಲಿ? ಈ ಲೌಕಿಕವಾದ ಈಗೇನು ಹೇಳಿದ್ನಲ್ವಾ, ಇವುಗಳಲ್ಲಿ ನಿಮಗೆ ಅಷ್ಟೊಂದು ಆನಂದ ಸಿಗೋದಿಲ್ಲ. ಸ್ವಲ್ಪ ನೀವು ಆನಂದಿಸ್ಲಿಕ್ಕೆ ಹೋದರೂ ಆಮೇಲೆ ನಿಮಗೆ ಇರಿಟೇಟ್ ಆಗುತ್ತೆ, ನಿಮಗೆ ಅಸಹ್ಯ ಆಗುತ್ತೆ, ನಿಮಗೆ ಬೋರ್ ಆಗುತ್ತೆ, ಅನಿಸ್ಬಿಡುತ್ತೆ, ಗಲೀಜ್ ಅನಿಸ್ಬಿಡುತ್ತೆ. ನಿಜವಾಗಲೂ ಸ್ವಾತಂತ್ರ್ಯ ಪಡ್ಕೊಂಡವರು, ಪ್ರಭುವಿನಿಂದ ಪವಿತ್ರಾತ್ಮನ ಮುಖಾಂತರ ಒಂದು ಫ್ರೀಡಮ್ ಪಡ್ಕೊಂಡವರು, ಈ ವಾಕ್ಯ ನಿಮ್ಮ ಜೀವನದಲ್ಲಿ ನೆರವೇರುತ್ತೆ. ನೀವು ಮಾಡಿದ್ದು ನಾನು ಹೇಳಲ್ಲ, ಮಾಡೋಕ್ಕಾಗಲ್ಲ. ನೀವು ಪ್ರಭುವಿನಲ್ಲಿ ಆನಂದಿಸಿರಿ ಅಂತ ಹೇಳಿದ ತಕ್ಷಣ ಆನಂದಿಸೋಕ್ಕಾಗಲ್ಲ. ಆನಂದಿಸಿರಿ ಅಂದರೆ ಅದರ ಅರ್ಥ ನೀವು ಪವಿತ್ರಾತ್ಮನ ಪಡ್ಕೊಳ್ಳಿ. ಪವಿತ್ರಾತ್ಮನ ಪಡ್ಕೊಂಡು ಒಂದು ನಿರೀಕ್ಷೆ ಉಳ್ಳವರಾಗಿ ಬದುಕಿ. ಆಗ ಏನಾಗುತ್ತೆ? ಪ್ರಭುವಿನಲ್ಲಿ ಆನಂದಿಸ್ಲಿಕ್ಕಾಗತ್ತೆ. ಪ್ರಭುವಿನಲ್ಲಿ ಆನಂದಿಸಬೇಕಾದ್ರೆ ಮೊದಲನೇದಾಗಿ ನಮ್ಮಲ್ಲಿ ಪರಿಶುದ್ಧಾತ್ಮರು ಇರಬೇಕು. ಎರಡನೇದಾಗಿ ನಮಗೆ ಸರಿಯಾದ ನಿರೀಕ್ಷೆ ಇರಬೇಕು. ನಿರೀಕ್ಷೆ, ಹೋಪ್. ಈ ನಿರೀಕ್ಷೆ ಇಲ್ಲದೆ ಇದ್ದರೆ ಆಗೋದಿಲ್ಲ. 5ನೇ ವಾಕ್ಯ ಹೇಳುತ್ತೆ ಏನಂತ? ದ ಲಾರ್ಡ್ ಈಸ್ ನಿಯರ್. ಪ್ರಭು ಸಮೀಪದಲ್ಲೇ ಇದ್ದಾರೆ ಅಂತ ಇದೆ ಅಲ್ವಾ? ಏನಂತ ಇದೆ? ಪ್ರಭುವಿನ ಪುನರಾಗಮನ ಸಮೀಪಿಸಿದೆ. ಇಲ್ಲಿ ಆನಂದಿಸ್ಲಿಕ್ಕೆ ಹೇಳ್ತಾ ಇದ್ದಾರೆ, ಕಾರಣ ಕೊಟ್ಟು ಹೇಳ್ತಾ ಇದ್ದಾರೆ. ರಿಜಾಯ್ಸ್ ಇನ್ ದ ಲಾರ್ಡ್ ಬಿಕಾಸ್ ದ ಲಾರ್ಡ್ ಈಸ್ ನಿಯರ್. ದ ಕಮಿಂಗ್ ಆಫ್ ದ ಲಾರ್ಡ್ ಈಸ್ ನಿಯರ್. ದ ಲಾರ್ಡ್ಸ್ ಕಮಿಂಗ್ ಈಸ್ ನಿಯರ್. ಪ್ರಭುವಿನ ಆಗಮನ ಸಮೀಪದಲ್ಲಿದೆ, ಆನಂದಿಸು. ಈಗ ಮಕ್ಕಳಿಗೆ ಎಕ್ಸಾಮ್ ಬರೆದು ರಿಸಲ್ಟ್ ಸಮೀಪದಲ್ಲಿರುವಾಗ, 10ನೇ ತಾರೀಕು ರಿಸಲ್ಟ್, 8ನೇ ತಾರೀಕಿಂದನೇ ಆನಂದ ಶುರುವಾಗುತ್ತೆ, 9ನೇ ತಾರೀಕು ಇನ್ನೂ ಆನಂದ ಶುರುವಾಗುತ್ತೆ. ಚೆನ್ನಾಗಿ ಪರೀಕ್ಷೆ ಬರೆದವರಿಗೆ 10ನೇ ತಾರೀಕು ಉತ್ಸಾಹ ಜಾಸ್ತಿ ಆಗುತ್ತೆ. ಚಾಕ್ಲೇಟ್ ತಗೊಂಡು ಹೋಗ್ತಾರೆ ಕೆಲವರೆಲ್ಲ ಹಂಚಲಿಕ್ಕೆ. ಯಾರು? ಸೋಂಬೇರಿಗಳ? ಚೆನ್ನಾಗಿ ಬರೆದವರ? ಚೆನ್ನಾಗಿ ಬರೆದು ಗ್ಯಾರಂಟಿ ಇರುವ ಮಕ್ಕಳು ಏನು ಮಾಡ್ತಾರೆ ಅಂದರೆ ವಿತ್ ಚಾಕ್ಲೇಟ್ ದೇ ಗೋ ಟು ಸಿ ದೇರ್ ರಿಸಲ್ಟ್. ಯಾಕಂದರೆ
ಅವರು ಆನಂದ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದೇ ರೀತಿಯಲ್ಲಿ ಪ್ರಭು ಕೊಡುವ ಆ ಮುಕ್ತ ಸ್ವಾತಂತ್ರ್ಯದಲ್ಲಿ ಬದುಕುತ್ತಿರುವ, ನಿರೀಕ್ಷೆಯಲ್ಲಿ ಬದುಕುತ್ತಿರುವ ಪ್ರತಿಯೊಬ್ಬರು ಕೂಡ ಇದೇ ಒಂದು ಸಂತೋಷದಲ್ಲಿ ಪ್ರತಿದಿನ ಬದುಕ್ತಾರೆ. ಯಾವ ನಿರೀಕ್ಷೆಯಲ್ಲಿ? ಯೇಸು ಬರ್ತಾರೆ, ಪ್ರಭು ಬರ್ತಾರೆ, ಪ್ರಭುವಿನ ಆಗಮನ ಸಮೀಪಿಸಿದೆ. ಅದು ಇಲ್ಲದೆ ಇದ್ದರೆ, ಈ ಹೋಪ್ ಇಲ್ಲದೆ ಇದ್ದರೆ ಆನಂದಿಸೋಕೆ ಹೇಗಾಗುತ್ತೆ ಹೇಳಿ? ಈ ಒಂದು ನಿರೀಕ್ಷೆಯಲ್ಲಿ ಇದ್ದು ನಾವು, ಮುಂದಿನ ವಾಕ್ಯ ಹೇಳುತ್ತೆ, ಯಾವ ವಿಷಯದಲ್ಲೂ ಚಿಂತೆ ಮಾಡಬಾರ್ದಂತೆ. ಯಾವ ವಿಷಯದಲ್ಲೂ ಚಿಂತಿಸದೆ. ಯಾವ ವಿಷಯದಲ್ಲೂ ನಮಗೆ ಚಿಂತೆ ಮಾಡಲಿಕ್ಕೆ ಏನಾದರೂ ವಿಷಯ ಇದೆಯಾ? ನೀವು ಹೊಸದಾಗಿ ಹುಟ್ಟಬೇಕಿಲ್ಲ ಅಂದರೆ ಹೋಗ್ತೀರಿ ಬೇರೆ ಕಡೆಗೆ. ಚಿಂತಿಸಿ 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 ನರಕಕ್ಕೆ ಹೋಗ್ತೀರಾ? ಅಥವಾ ಸತ್ಯವನ್ನು ತಿಳ್ಕೊಂಡು ಯೇಸು ಕೊಡುವ ಸ್ವಾತಂತ್ರ್ಯವನ್ನು ಪಡ್ಕೊಂಡು ಯೇಸುವಿನ ಪುನರಾಗಮನದ ನಿರೀಕ್ಷೆಯಲ್ಲಿ ಸಂತೋಷದಿಂದ ಬದುಕಿ ಸ್ವರ್ಗ ರಾಜ್ಯಕ್ಕೆ ಹೋಗ್ತೀರಾ? ನಿಮ್ಮ ಮುಂದೆ ಆಯ್ಕೆ ಇದೆ. ನೀವೆಲ್ಲಾದರೂ ಹೋಗ್ಬೋದು. ಯಾರನ್ನೂ ನರಕಕ್ಕೂ ಕಳಿಸಲ್ಲ, ಸ್ವರ್ಗಕ್ಕೂ ಕಳಿಸಲ್ಲ. ಆಯಿತಾ? ನಿಮ್ಮ ಆಯ್ಕೆ ಅದು. ನಿಮ್ಮ ಮುಂದೆ ಆಯ್ಕೆ ಇಟ್ಟಿದ್ದಾರೆ ದೇವರು ಏದೇನು ತೋಟದಲ್ಲಿ ಯಾವ ರೀತಿ ತಾವು ಸೃಷ್ಟಿ ಮಾಡಿದ ಮೊದಲ ಮನುಷ್ಯರಿಗೆ ಆಯ್ಕೆ ಇಟ್ಟರು ಅವರ ಮುಂದೆ, ಅದೇ ರೀತಿಯಲ್ಲಿ ನಮ್ಮ ಮುಂದೆನೂ ಪ್ರತಿದಿನ ಆಯ್ಕೆ ಇಟ್ಟಿದ್ದಾರೆ. ನೀವು ಯಾವ ಮರದ ಹಣ್ಣು ಬೇಕಾದರೂ ತಿನ್ಬೋದು. ನೀವು ಬೇಕಾದರೆ ನಿತ್ಯ ಜೀವ ಕೊಡುವ ಯೇಸು ಆಗಿರ್ತಕ್ಕಂಥ ಹಣ್ಣನ್ನು ತಿನ್ಬೋದು, ಅಥವಾ ನಮ್ಮನ್ನು ಮರಣಕ್ಕೆ ಕೊಂಡೊಯ್ಯುವ, ನಿತ್ಯನಾಶಕ್ಕೆ ಕೊಂಡೊಯ್ಯುವ ಈ ಲೋಕನೂ ಅನುಭವಿಸ್ಬೋದು. ಎರಡರಲ್ಲೂ ನಿಮಗೆ ಆನಂದಿಸಲಿಕ್ಕೆ ಡೋರ್ ಓಪನ್ ಇದೆ. ಯಾವುದು ಬೇಕಾದರೂ ನೀವು ಅನುಭವಿಸ್ಬೋದು. ನಮ್ಮ ಮುಂದೆ ಯಾವಾಗಲೂ ಆಯ್ಕೆ ಇದೆ. ಆದ್ದರಿಂದ ದೇವರ ವಾಕ್ಯ ಹೇಳುತ್ತೆ, ಯಾವ ವಿಷಯದಲ್ಲೂ, ಓದಿ ನೋಡೋಣ. ಯಾವ ವಿಷಯದಲ್ಲೂ ಚಿಂತಿಸದೆ ನಿಮ್ಮ ಅಗತ್ಯಗಳಿಗಾಗಿ ದೇವರಲ್ಲಿ ಪ್ರಾರ್ಥಿಸಿರಿ. ಪ್ರಾರ್ಥಿಸುವಾಗಲೆಲ್ಲ ನಿಮ್ಮಲ್ಲಿ ಕೃತಜ್ಞತಾ ಭಾವ ಇರಲಿ. ಓಕೆ. ಆಗ ಮನುಷ್ಯ ಗ್ರಹಿಕೆಗೂ ಮೀರಿದ ದೈವ ಶಾಂತಿಯು ನಿಮ್ಮ ರೆನ್ಮನಗಳನ್ನು ಕ್ರಿಸ್ತ ಯೇಸುವಿನ ಅನ್ಯೋನ್ಯತೆಯಲ್ಲಿ ಸುರಕ್ಷಿತವಾಗಿ ಕಾಪಾಡುವುದು. ಪ್ರೈಸ್ ದಿ ಲಾರ್ಡ್. ಈಗ ಅದೊಂದು ರಿಸಲ್ಟ್ ಏನು ಗೊತ್ತಾ? ನಿಮ್ಮ ಪ್ರಾರ್ಥನೆ ಸರಿ ಇದೆಯೋ ತಪ್ಪಿದೆಯೋ ಅಂತ ಟೆಸ್ಟ್ ಮಾಡ್ಬೋದು. ಇದರಲ್ಲಿ ನೀವು ಮಾಡೋ ಪ್ರಾರ್ಥನೆ ಸರಿಯಾಗಿದೆಯಾ ರಾಂಗ್ ಆಗಿದೆಯಾ ಅಂತ ಕಂಡುಹಿಡಿಯೋದು ಹೇಗೆ? ದೇವರ ವಾಕ್ಯದ ಆಧಾರದಲ್ಲಿ ಕಂಡುಹಿಡಿಬೋದು. ನಿಮ್ಮ ಪ್ರಾರ್ಥನೆ ಸರಿಯಾದ ರೀತಿ ಪ್ರಾರ್ಥನೆ ಆದರೆ, ಸರಿಯಾದ ರೀತಿ ಪ್ರಾರ್ಥನೆ ಅಂದರೆ ಏನು? ಮುಕ್ತ ಸ್ವಾತಂತ್ರ್ಯದಿಂದ ಮಾಡುವ ಪ್ರಾರ್ಥನೆ, ತಂದೆ ಮಗನ ಜೊತೆಗೆ ಮಾತಾಡುವ ಆ ಸಂಭಾಷಣೆ. ನಿಮ್ಮ ಪ್ರಾರ್ಥನೆ ರೈಟ್ ಪ್ರೇಯರ್ ಆದರೆ ಈ ರಿಸಲ್ಟ್ ಬರುತ್ತೆ. ಮನುಷ್ಯ ಗ್ರಹಿಕೆಗೂ ಮೀರಿದ ಸಮಾಧಾನ, ಮನುಷ್ಯ ಗ್ರಹಿಕೆಗೂ ಮೀರಿದ ದೈವ ಶಾಂತಿಯು ನಿಮ್ಮ ಹೃದಯವನ್ನು ಮನಸ್ಸನ್ನು ಕ್ರಿಸ್ತ ಯೇಸುವಿನ ಅನ್ಯೋನ್ಯತೆಯಲ್ಲಿ ಸುರಕ್ಷಿತವಾಗಿ ಇರಿಸುತ್ತಂತೆ. ನಿಮ್ಮ ಪ್ರಾರ್ಥನೆ ರೈಟ್ ಪ್ರೇಯರ್ ಆದರೆ ಈ ರೀತಿ ಹೇಳೋದಿಲ್ಲ, ಪ್ರಾರ್ಥನೆ ಮಾಡಿ ಏನೂ ಸಿಕ್ಕಿಲ್ಲ, ಪ್ರಾರ್ಥನೆ ಮಾಡಿ ಏನು ಪ್ರಯೋಜನ ಇಲ್ಲ, ಪ್ರಾರ್ಥನೆ ಮಾಡಿ ಬೋರ್ ಆಗ್ತಾ ಇದೆ, ಈ ರೀತಿ ಹೇಳೋದಿಲ್ಲ. ಬದಲಾಗಿ ನಿಮ್ಮ ಪ್ರಾರ್ಥನೆ ರೈಟ್ ಪ್ರೇಯರ್ ಆಗಿದ್ದರೆ ನೀವು ಪ್ರಾರ್ಥಿಸಿದಷ್ಟು ನಿಮ್ಮೊಳಗಡೆ ಸಮಾಧಾನ ಹೆಚ್ಚಾಗ್ತಾ ಹೋಗುತ್ತೆ, ಶಾಂತಿ ಹೆಚ್ಚಾಗ್ತಾ ಹೋಗುತ್ತೆ. ಅಧಿಕ ಶಾಂತಿ ಸಮಾಧಾನ ನಮಗೆ ಅನುಭವಿಸ್ಲಿಕ್ಕಾಗುತ್ತೆ ನಮ್ಮ ಪ್ರಾರ್ಥನೆ ರೈಟ್ ಪ್ರೇಯರ್ ಆದರೆ. ಈ ರೈಟ್ ಪ್ರೇಯರ್ ಆಗೋದು ಯಾವಾಗ ಗೊತ್ತಾ? ಯು ಮಸ್ಟ್ ಹ್ಯಾವ್ ದ ರೈಟ್ ಹೋಪ್ ಆ್ಯಂಡ್ ರೈಟ್ ಇಂಟೆನ್ಷನ್, ದೆನ್ ಓನ್ಲಿ ದಟ್ ಪ್ರೇಯರ್ ಈಸ್ ರೈಟ್ ಪ್ರೇಯರ್. ನಮ್ಮ ಪ್ರಾರ್ಥನೆ ಸರಿಯಾದ ನಿರೀಕ್ಷೆಯಿಂದ ಮಾಡುವ ಪ್ರಾರ್ಥನೆ ಆಗಿರಬೇಕು, ಸರಿಯಾದ ಉದ್ದೇಶದಿಂದ ಮಾಡುವ ಪ್ರಾರ್ಥನೆ ಆಗಿರಬೇಕು. ಅದೇ ರೈಟ್ ಪ್ರೇಯರ್. ಉದ್ದೇಶ ಸರಿ ಇಲ್ಲದೆ ಇದ್ದರೆ ರಾಂಗ್ ಪ್ರೇಯರ್. ಹಾಗಾದರೆ ಸರಿಯಾದ ಉದ್ದೇಶ ಇರುವಾಗ ಆ ಪ್ರಾರ್ಥನೆಯಲ್ಲಿ ಏನಿರುತ್ತೆ ಗೊತ್ತಾ? ಗ್ರ್ಯಾಟಿಟ್ಯೂಡ್ ಇರುತ್ತೆ, ಥ್ಯಾಂಕ್ಸ್ ಗಿವಿಂಗ್ ಇರುತ್ತೆ. ನಮ್ಮ ಪ್ರಾರ್ಥನೆಯಲ್ಲಿ ಪೂರ್ತಿ ಪೆಟಿಷನ್ಸ್ ಮಾತ್ರ ಇರುತ್ತೆ, ಗ್ರ್ಯಾಟಿಟ್ಯೂಡೇ ಇಲ್ಲ, ಕೃತಜ್ಞತೆಯೇ ಇಲ್ಲ, ಧನ್ಯವಾದನೇ ಇಲ್ಲ, ಕೃತಜ್ಞತಾ ಭಾವ ಇಲ್ಲ. ಬರೀ ಕೇಳೋದು ಮಾತ್ರ, ಭಿಕ್ಷುಕರ ಥರ ಬೇಡೋದು ಅಂತಾರಲ್ಲ, ಕೊಡಿ 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 ಕೊಡಿ, ಮಾಡಿ 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 ಮಾಡಿ, ದಯತೋರಿ 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 ದಯತೋರಿ, ಕರುಣೆ ತೋರಿ ಕರುಣೆ ತೋರಿ ಕರುಣೆ ತೋರಿ, ಒಳ್ಳೇದು ಮಾಡಿ ಒಳ್ಳೇದು ಮಾಡಿ ಒಳ್ಳೇದು ಮಾಡಿ, ಕಷ್ಟ ಪರಿಹಾರ ಮಾಡಿ ಕಷ್ಟ ಪರಿಹಾರ ಮಾಡಿ ಕಷ್ಟ ಪರಿಹಾರ ಮಾಡಿ,
ಬರೀ ಇದೆ, ಮಾಡಿ ಮಾಡಿ ಕೊಡಿ ಕೊಡಿ ತೆಗಿ ಇದೇ ಆಯಿತು. ಇದೇನು? ಈ ರೀತಿ ಪ್ರಾರ್ಥಿಸೋದು ಯಾರು ಗೊತ್ತಾ? ಅನ್ಯರು. ಯಾಕೆ ಅಂದರೆ ದೇವರಿಗೂ ಅವರಿಗೂ ಸಂಬಂಧ ಇಲ್ಲ. ಆದರೆ ದೇವರು ನಮ್ಮ ತಂದೆ, ನಾವು ಅವ್ರ ಮಕ್ಕಳು ಎಂಬ ತಂದೆ ಮತ್ತು ಮಕ್ಕಳ ಸಂಬಂಧದಲ್ಲಿ ಈ ಭಿಕ್ಷಾಯಾಚನೆ ಇರೋದಿಲ್ಲ. ಏನಿರುತ್ತೆ? ಕೃತಜ್ಞತೆ ಇರುತ್ತೆ, ಗ್ರ್ಯಾಟಿಟ್ಯೂಡ್ ಇರುತ್ತೆ, ದೇವರಿಗೆ ಥ್ಯಾಂಕ್ಸ್ ಗಿವಿಂಗ್ ಇರುತ್ತೆ. ನಮ್ಮ ಪ್ರಾರ್ಥನೆಯಲ್ಲಿ ಇದು ಯಾವಾಗ ಬರುತ್ತೆ ಅಂದರೆ ನಮ್ಮಲ್ಲಿ ರೈಟ್ ಹೋಪ್ ಇರಬೇಕು, ನಿಜವಾದ ಒಂದು ನಿರೀಕ್ಷೆ ಇರಬೇಕು. ದ ಲಾರ್ಡ್ ಈಸ್ ನಿಯರ್, ಪ್ರಭು ಸಮೀಪಿಸ್ತಾ ಇದ್ದಾರೆ. ಆದ್ದರಿಂದ ಯಾವ ವಿಷಯದಲ್ಲೂ ಚಿಂತೆ ಬೇಡ. ಪ್ರಭುವಿನ ಜೊತೆಗೆ ಹೋಗ್ಲಿಕ್ಕೆ ಏನೆಲ್ಲ ಅಗತ್ಯ ಇದೆಯೋ ಅದಕ್ಕಾಗಿ ಪ್ರಾರ್ಥಿಸಿರಿ. ಅದಲ್ಲದೆ ನಮ್ಮ ಅಗತ್ಯಕ್ಕಾಗಿ ಪ್ರಾರ್ಥಿಸಿ ಅಂದರೆ ಊಟ ಬಟ್ಟೆ ಅದಕ್ಕಾಗಿ ಪ್ರಾರ್ಥಿಸಿರಿ ಅಂತಲ್ಲ. ಅದಕ್ಕೆ ಯೇಸು ಹೇಳಿದ್ದಾರೆ, ನಿಮ್ಮ ಈ ಅಗತ್ಯ ಏನು ಎಂದು ನೀವು ಕೇಳೋದಕ್ಕಿಂತ ಮೊದಲೇ ಸ್ವರ್ಗದಲ್ಲಿರೋ ನಿಮ್ಮ ತಂದೆಗೆ ತಿಳಿದಿದೆ. ಆದ್ದರಿಂದ ಈಗ ನಿಮ್ಮ ಅಗತ್ಯ ಏನು? ಇನ್ನೂ ಹೆಚ್ಚಾಗಿ ಪರಿಶುದ್ಧನಾಗಬೇಕು. ಪ್ರಕಟಣೆ 22:12 ಹೇಳೋ ಪ್ರಕಾರ, ಪ್ರಕಟಣೆ ಪುಸ್ತಕ ರೆವಲೇಷನ್ ಚಾಪ್ಟರ್ 22 ವರ್ಸ್ 12, ಪ್ರಕಟಣಾ ಗ್ರಂಥ 22ನೇ ಅಧ್ಯಾಯ 12ನೇ ವಾಕ್ಯ ಏನು ಹೇಳುತ್ತೆ? ಅಕ್ರಮಿಯು ತನ್ನ ಅಕ್ರಮವನ್ನು ಮುಂದುವರಿಸಲಿ, ಅಶುದ್ಧನು ತನ್ನ ಅಶುದ್ಧತೆಯಲ್ಲಿ ಮುಂದುವರಿಯಲಿ. ಅಂದರೆ ದೇವರು ಒಂದು ಆಜ್ಞೆ ಕೊಟ್ಟು ಹೇಳ್ತಾ ಇರೋದಲ್ಲ. ಅರ್ಥ ಆಗ್ತಿದೆಯಾ? ನೀವು ಕೆಲವು ಟೈಮ್ ದೇವ್ರ ವಾಕ್ಯವನ್ನು ತಪ್ಪಾಗಿ ತಿಳ್ಕೊಳ್ಳುವ ಒಂದು ಸಾಧ್ಯತೆ ಕೂಡ ಇದೆ. ದೇವ್ರು ಯಾಕೆ ಹಿಂಗೆ ಹೇಳಿದರು? ಅಶುದ್ಧನು ಅಶುದ್ಧತೆಯಲ್ಲೇ ಮುಂದುವರಿಯಲಿ, ಪಾಪ ಮಾಡ್ತಾ ಇರೋನು ಅದರಲ್ಲೇ ಮುಂದುವರಿಯಲಿ, ಚಾಡಿ ಹೇಳ್ತಾ ಇರೋನು ಅವ್ನು ಮಾಡ್ಕೊಂಡೇ ಹೋಗಲಿ, ವ್ಯಭಿಚಾರ ಮಾಡೋರು ಮಾಡ್ಕೊಂಡು ಹೋಗಲಿ, ಕುಡ್ಕೊಂಡು ಮಜಾ ಮಾಡ್ಕೊಂಡು ಹೋಗಲಿ, ಸುಳ್ಳು ಹೇಳೋರು ಅವ್ರು ಹೇಳ್ಕೊಂಡೇ ಹೋಗಲಿ, ಹಾಗೇ ಇರಲಿ ಅಂತ ದೇವ್ರು ಪರ್ಮಿಷನ್ ಕೊಡ್ತಾ ಇರೋದಲ್ಲ, ಆಜ್ಞಾಪಿಸ್ತಾ ಇರೋದಲ್ಲ ಅದನ್ನೇ ಮಾಡ್ಕೊಂಡು ಹೋಗಿ ಅಂತ. ಇದು ಯಾರಿಗೆ ಹೇಳ್ತಾ ಇರೋದು ಗೊತ್ತಾ? ಇದು ಪ್ರಭುವಿನ ಪುನರಾಗಮನದ ನಿರೀಕ್ಷೆಯಲ್ಲಿ ಪ್ರಾರ್ಥಿಸುತ್ತಿರುವ, ಯೇಸು ಕೊಟ್ಟ ಸ್ವಾತಂತ್ರ್ಯದಲ್ಲಿ ಪ್ರಾರ್ಥಿಸುತ್ತಿರುವವರನ್ನು ಆರಾಧಿಸುತ್ತಿರುವ, ಅವರ ನಿರೀಕ್ಷೆಯಲ್ಲಿ ಬದುಕುತ್ತಿರುವ ಜನರಿಗೆ ಹೇಳ್ತಾ ಇದ್ದಾರೆ, ನೀವು ನಿಮ್ಮ ಎಡಗಡೆ ಬಲಗಡೆ ಜನರು ಹೇಗೆ ಬದುಕ್ತಾರೆ ಅಂತ ನೋಡಬೇಡಿ. ಎಡಗಡೆ ನೋಡುವಾಗ ಅಕ್ರಮಿಗಳು, ಬಲಗಡೆ ನೋಡುವಾಗ ಅಶುದ್ಧತೆಯಲ್ಲಿ ಬದುಕ್ತಾ ಇರುವವರು, ಸ್ವಾರ್ಥದಲ್ಲಿ ಬದುಕ್ತಾ ಇರುವವರು, ಲೋಭದಲ್ಲಿ ಬದುಕ್ತಾ ಇರುವವರು ನಿಮಗೆ ಕಾಣಿಸ್ತಾರೆ. ಆಗ ದೇವರು ಹೇಳ್ತಾರೆ, ನಿನ್ನ ನೋಡಿ ಮಗನೇ, ಅಕ್ರಮಿತನ ಅಕ್ರಮವನ್ನು ಮುಂದುವರಿಸಲಿ, ಅವನು ಕುಡಿಯೋನು ಕುಡ್ಕೊಂಡು ಹೋಗಲಿ, ವ್ಯಭಿಚಾರ ಮಾಡೋನು ಅವ್ನು ಮಾಡ್ಕೊಂಡು ಹೋಗಲಿ, ಮೋಸ ಮಾಡೋನು ಅವ್ನು ಮಾಡ್ಕೊಂಡು ಹೋಗಲಿ, ನೀನೇನು ಮಾಡಬೇಕು ಅಂತಲೂ ಹೇಳ್ತಾರೆ. ಏನಂತ ಇದೆ ವಾಕ್ಯ? ಸಜ್ಜನನು ತನ್ನ ಸನ್ನಡತೆಯಲ್ಲಿಯೇ ನಿರತನಾಗಿರಲಿ, ಪವಿತ್ರನು ತನ್ನ ಪಾವಿತ್ರತೆಯನ್ನು ಹೆಚ್ಚಿಸಿಕೊಳ್ಳಲಿ. ನೋಡಿ, ಸಜ್ಜನನು ರೈಚಿಯಸ್, ಇನ್ನೂ ರೈಚಿಯಸ್ ಆಗು. ನೀನು ಪರಿಶುದ್ಧನಾಗಿ ಬದುಕ್ತಾ ಇದೆಯಾ? ಬಿಕಮ್ ಮೋರ್ ಹೋಲಿ. ಯು ಸ್ಟ್ರೈವ್ ಫಾರ್ ಮೋರ್ ಹೋಲಿ. ನೀನು ಹೆಚ್ಚು ಇನ್ನೂ ಪರಿಶುದ್ಧನಾಗಲಿಕ್ಕೋಸ್ಕರ ತವಕಪಡು. ಹೆಚ್ಚು ನೀತಿವಂತನಾಗಿ ಬದುಕ್ತಾ ಇದೆಯಾ? ಇವತ್ತು ನೀನು ನಿನಗೆ ಅನ್ನಿಸ್ತಾ ಇದೆಯಾ ನೀತಿವಂತ ಎಂದು? ಇನ್ನೂ ಹೆಚ್ಚಾಗಿ ನೀತಿವಂತನಾಗ್ಲಿಕ್ಕೆ ಪ್ರಯತ್ನ ಪಡು. ಪರವಾಗಿಲ್ಲ, ನಾನು ಪರಿಶುದ್ಧನಾಗಿದ್ದೀನಿ ಅಂತ ಅನ್ನಿಸ್ತಾ ಇದೆಯಾ? ಇನ್ನೂ ಹೆಚ್ಚಾಗಿ ಪರಿಶುದ್ಧನಾಗಲಿಕ್ಕೆ ಪ್ರಯತ್ನ ಪಡು. ಎಲ್ಲಿವರೆಗೆ? ಅವರು ಬರೋ ತನಕ. ಅವರು ಸಮೀಪದಲ್ಲೇ ಇದ್ದಾರೆ, ಅವರು ಈಗಲೇ ಬರ್ತಾರೆ. ಈ ಒಂದು ಥಾಟ್, ಈ ಒಂದು ಆಲೋಚನೆ ನಮ್ಮೊಬ್ಬೊಬ್ಬರ ಹೃದಯದಲ್ಲಿರ್ಬೇಕು, ಮೈಂಡಲ್ಲಿರ್ಬೇಕು. ಇದು ಮೈನಸ್ ಆಗಿ ಹೋಗಬಾರ್ದು. ಅದಕ್ಕೇ ನಾವು ಪ್ರತಿ ಬೋಧನೆಯಲ್ಲೂ ಇದನ್ನು ಹೇಳ್ತಾನೇ ಇರ್ತೀವಿ. ಪ್ರತಿ ಬೋಧನೆಯಲ್ಲೂ ಆಲ್ಮೋಸ್ಟ್ ಎವ್ರಿ ಡೇ ಅಥವಾ ಎಲ್ಲ ರಿಟ್ರೀಟ್ಗಳಲ್ಲಿಯೂ ಯಾವುದಾದ್ರೂ ಒಂದು ಟಾಕಲ್ಲೋ 2 ಟಾಕಲ್ಲೋ ಇದನ್ನು ಟಚ್ ಮಾಡ್ತಾನೇ ಇರ್ತೀವಿ. ಯಾಕೆ ಅಂದರೆ ಇದು ನಮ್ಮ ಮೈಂಡಲ್ಲಿ ಯಾವಾಗಲೂ ಇರಬೇಕು. ಇದು ಇಲ್ಲ ಅಂದರೆ ನಮ್ಮ ಕ್ರಿಶ್ಚಿಯಾನಿಟಿಗೆ ಬೆಲೆ ಇಲ್ಲ. ಯಾವುದಿಲ್ಲ ಅಂದರೆ, ಯೇಸು ಬರ್ತಾರೆ, ಬೇಗ ಬರ್ತಾರೆ, ಈ ವಾಕ್ಯ ಇಲ್ಲ ಅಂದರೆ ನಮ್ಮ ಮೈಂಡಲ್ಲಿ ನೀವು ಮಾಡುವ ಯಾವುದಕ್ಕೂ ಬೆಲೆ ಇಲ್ಲ, ಜೀವನಕ್ಕೆ ಬೆಲೆ ಇಲ್ಲ, ಜೀವನನೇ ಬದುಕೋದು ವೇಸ್ಟ್. ಯಾವುದಿಲ್ಲ ಅಂದರೆ, ಈ ನಿರೀಕ್ಷೆ ದೃಢವಾಗಿ ಇಲ್ಲದೆ ಇದ್ದರೆ ನೀವಿಲ್ಲಿ ದುಡಿಯೋದು ವೇಸ್ಟ್, ಪ್ರಾರ್ಥನೆ ಮಾಡೋದು ವೇಸ್ಟ್, ಚರ್ಚಿಗೆ ಬರೋದು ವೇಸ್ಟ್, ಬೈಬಲ್ ಓದೋದು ವೇಸ್ಟ್, ಧ್ಯಾನ ಕೂಟಕ್ಕೆ ಹೋಗೋದು ವೇಸ್ಟ್, ಕಾಣಿಕೆ ಕೊಡೋದು ವೇಸ್ಟ್, ಕ್ಯಾಂಡಲ್ ಅಂಟಿಸೋದು ವೇಸ್ಟ್, ಎಲ್ಲ ವೇಸ್ಟೇ. ಒಂಥರ ವೇಸ್ಟ್ ಜೀವನ. ಏನಿಲ್ಲದೆ ಇದ್ದರೆ ಯೇಸು ಬರ್ತಾರೆ, ಬೇಗ ಬರ್ತಾರೆ, ಈ ನಿರೀಕ್ಷೆ ನಮ್ಮ ಮನಸ್ಸಲ್ಲಿ ಇಲ್ಲದೆ ಇದ್ದರೆ ಆನಂದಿಸ್ಲಿಕ್ಕಾಗಲ್ಲ. ಬಟ್ ಈ ನಿರೀಕ್ಷೆ ಬರುತ್ತೆ ಯಾರಿಗೆ ಗೊತ್ತಾ? ಪುತ್ರನ ಮುಖಾಂತರ ಯಾರಿಗೆಲ್ಲ
ಸ್ವಾತಂತ್ರ್ಯ ಸಿಕ್ಕಿದೆಯೋ ಅವರ ಹೃದಯದಲ್ಲಿ ಪರಿಶುದ್ಧಾತ್ಮರು ಈ ಒಂದು ಭರವಸೆಯನ್ನು ಉಂಟು ಮಾಡಿರ್ತಾರೆ. ಅದಕ್ಕೆ ಹೇಳಿದ್ದು, ಹೋಲಿ ಸ್ಪಿರಿಟ್ ಇಲ್ಲದ್ರೆ ನಮ್ಮ ಜೀವನ ಸತ್ತಂಗೆನೆ. ಕ್ರೈಸ್ತ ಜೀವನ ಒಂದು ರೀತಿ ಶವಕ್ಕೆ ಸಮಾನ. ಯಾವಾಗ? ವಿತೌಟ್ ಹೋಲಿ ಸ್ಪಿರಿಟ್ ಯುವರ್ ಕ್ರಿಶ್ಚಿಯನ್ ಲೈಫ್ ಈಸ್ ಡೆಡ್, ಕಂಪ್ಲೀಟ್ಲಿ ಡೆಡ್. ಏನು ಪ್ರಯೋಜನ ಇಲ್ಲ. ಈ ಪವಿತ್ರಾತ್ಮರನ್ನು ಪಡ್ಕೊಂಡಾದ ನಂತರ ನಮಗೆ ಸಿಗುತ್ತೆ ನಿಜವಾದ ಆನಂದ, ನಿಜವಾದ ಸ್ವಾತಂತ್ರ್ಯ. ಅಲ್ಲಿಂದ ಪ್ರಾರಂಭ ಆಗುತ್ತೆ. ಈ ವಾಕ್ಯ ಎಲ್ಲ ನಮ್ಮ ಜೀವನದಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ. ಯಾವುದು? ಪ್ರಭುವಿನಲ್ಲಿ ಸತತವು ಆನಂದಿಸಿರಿ. ಅದಾದಮೇಲೆ ಯಾವ ವಿಷಯದಲ್ಲೂ ಚಿಂತೆ ಮಾಡದೆ ಕೃತಜ್ಞತಾ ಭಾವನೆಯಿಂದ ಪ್ರಾರ್ಥಿಸಲಿಕ್ಕೆ, ದೇವರೇ ಇನ್ನೂ ನನ್ನನ್ನು ಶುದ್ಧನಾಗಿ ಮಾಡು. ಇಲ್ಲಿ ವಾಕ್ಯ ಹೇಳುತ್ತಲ್ವ 22:12 ಇದೇ ಉದ್ದೇಶ. ಫಿಲಿಪ್ಪಿ 4:6 ಯಾವ ವಿಷಯದಲ್ಲೂ ಚಿಂತಿಸದೆ ನಿಮ್ಮ ಅಗತ್ಯಗಳಿಗಾಗಿ ಪ್ರಾರ್ಥಿಸಿರಿ ಅಂತಿದೆ ಅಲ್ವಾ. ಯಾವುದು ಅಗತ್ಯ ನಮಗೀಗ? ಪ್ರಭು, ದ ಲಾರ್ಡ್ ಈಸ್ ನಿಯರ್, ಸೊ ಐ ನೀಡ್ ಟು ಬಿ ಮೋರ್ ಹೋಲಿ. ದಟ್ ಈಸ್ ಮೈ ನೀಡ್, ಇಮಿಡಿಯೇಟ್ ನೀಡ್. ನಾನು ಇನ್ನೂ ಹೆಚ್ಚು ಪರಿಶುದ್ಧನಾಗಬೇಕು. ಅರ್ಥ ಆಗ್ತಿದೆ ನಿಮ್ಗೆ ಹೇಳ್ತಾ ಇರೋದು? ನಿಮ್ಮ ತಲೆ ಒಳಗಡೆ ಏನು ಹೋಗ್ತಾ ಇಲ್ಲ ಅನಿಸ್ತಾ ಇದೆ ನಿಮ್ಮನ್ನು ನೋಡುವಾಗ. ಏನು ಹೋಗ್ತಾ ಇದೆಯೋ, ತಲೆಯಿಂದ ಹೋಗ್ತಾ ಇದೆಯಿಲ್ಲ, ತಲೆ ಮೇಲೆ ಹೋಗ್ತಾ ಇದೆ. ಎಲ್ಲಿ ಹೋಗ್ತಾ ಇದೆ? ಎಲ್ಲಾದರೂ ಹೋಗಲಿ, ಅಟ್ಲೀಸ್ಟ್ ಏರಲ್ಲಿ ಹೋಗ್ತಾ ಇರೋದಾದರೂ ಕೆಲವರು ತಲೆ ಒಳಗಡೆ ಹೋಗುತ್ತೆ. ಇದು ಹೋಗೋ ತನಕ ನಾನು ಹೀಗಿದ್ದನ್ನೇ ಹೇಳ್ತಾ ಇರ್ತೀನಿ. ಬೇರೆ ಏನು ಹೇಳಲಿಕ್ಕೆ ಏನೂ ಇಲ್ಲ, ಬೇರೆ ಏನು ಹೇಳಿ ಪ್ರಯೋಜನ ಇಲ್ಲ. ಲಾಸ್ಟಿಗೆ ನಿಮಗೆ ಇದನ್ನೇ ಕೇಳಿ 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 ನಿಮಗೆ ಬೋರ್ ಆಗಿ ಇದು ಏನು ಅಂತ ತಿಳ್ಕೊಳ್ಳಿಕ್ಕೆ ಒಂದು ಟ್ರೈ ಮಾಡ್ತೀರಿ. ಆಗ ನಿಮ್ಗೆ ಅರ್ಥ ಆಗುತ್ತೆ ಇವ್ರು ಏನು ಯಾವಾಗಲೂ ಇದನ್ನೇ ಹೇಳ್ತಾರಲ್ಲ ಅಂತ. ನಿಮಗೆ ಬೋರ್ ಆಗುತ್ತೆ. ಬೋರ್ ಆದಮೇಲೆ ನೀವೇನು ಮಾಡ್ತೀರಿ ಅಂದರೆ ಇದು ಏನು ಹಾಗಾದರೆ ಕೇಳಿಬಿಡೋಣ, ಸರಿಯಾಗಿ ತಿಳ್ಕೊಳ್ಳೋಣ ಅಂತ ಮೈಂಡ್ ಓಪನ್ ಮಾಡ್ತೀರಿ. ಆವಾಗ ನಿಮ್ಗೆ ಅರ್ಥ ಆಗುತ್ತೆ. ಅದರಿಂದ ಅರ್ಥ ಆಗದೆ ಇದ್ದವ್ರು ಏನು ಟೆನ್ಷನ್ ಮಾಡ್ಕೋಬೇಡಿ. ಅಷ್ಟು ಸುಲಭಕ್ಕೆ ನಿಮ್ಗೆ ಅರ್ಥ ಆಗೋ ಥರ ಪಿಶಾಚಿ ಬಿಡ್ತಾನಂತ ತಿಳ್ಕೊಂಡಿದ್ದೀರಾ? ಬಿಡಲ್ಲ. ಅವನ ಮನಸ್ಸನ್ನು ಮಂಕು ಮಾಡಿ, ಕುರುಡು ಮಾಡಿ, ನಮ್ಮನ್ನು ಈ ಕುರುಡು ಆರಾಧನೆಯಲ್ಲಿ, ಕುರುಡು ಪ್ರಾರ್ಥನೆಯಲ್ಲಿ, ಕುರುಡು ವಿಶ್ವಾಸದಲ್ಲಿ ಹೀಗೆ ಬಂಧಿಸಿ ಇಟ್ಟಿದ್ದಾನೆ ಎಷ್ಟೋ ವರ್ಷಗಳಿಂದ. ಆಯಿತಾ? ಸಾವಿರಾರು ವರ್ಷಗಳಿಂದ ಅನೇಕ ಕ್ರೈಸ್ತರನ್ನು ಈ ಆತ್ಮಿಕ ಕುರುಡುತನದಲ್ಲಿ ಪಿಶಾಚಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾನೆ. ನಮ್ಮಲ್ಲೆಷ್ಟೋ ಜನರನ್ನ ಇದೇ ಕುರುಡುತನದಲ್ಲಿ ಅವನು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ನಮಗೆ ಅರ್ಥ ಆಗ್ತಾ ಇಲ್ಲ ಅಷ್ಟೇ. ಯಾಕೆ ಅರ್ಥ ಆಗ್ತಾ ಇಲ್ಲ ಅಂದರೆ ನಾವು ಬೈಬಲ್ ಓದ್ತಾ ಇಲ್ಲಲ್ಲ. ನಿಮಗೆ ನಾನು ಹೇಳ್ತಾ ಇರೋದು ನಿಜವಾಗ್ಲೂ ಸರಿಯಾಗಿ ಸರಿನಾ ಸುಳ್ಳ ಸತ್ಯನಾ ಅಂತ ಅರ್ಥ ಆಗಬೇಕಾದ್ರೆ ನೀವು ಬೈಬಲ್ ಓದಬೇಕು. ನೀವು ಬೈಬಲ್ ಓದ್ಲಿಕ್ಕೆ ಶುರು ಮಾಡಿದಾಗ ನಿಮ್ಗೆ ಅರ್ಥ ಆಗುತ್ತೆ. ಅಯ್ಯಯ್ಯೋ, ನಾನು ಎಂಥ ಕುರುಡುತನದಲ್ಲಿ ಬದುಕಿದೆ, ನಾನು ಎಂಥ ಒಂದು ಮೂಢನಂಬಿಕೆಯಲ್ಲಿ ಬದುಕಿದೆ, ನಾನು ಎಂಥ ದೈವ ದ್ರೋಹಿಯಾಗಿ ವಿಗ್ರಹಾರಾಧನೆ ಮಾಡಿಕೊಂಡು ಬದುಕಿದೆ, ನಾನು ದೇವರು ಅಂತ ತಿಳ್ಕೊಂಡು ದೆವ್ವಗಳನ್ನ ಪೂಜೆ ಮಾಡ್ಕೊಂಡು ಬದುಕಿದೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಕ್ರಿಶ್ಚಿಯನ್ಸ್ಗೆ ಹೇಳ್ತಾ ಇರೋದು. ಯಾವಾಗ ಗೊತ್ತಾಗುತ್ತೆ? ನೀವು ಬೈಬಲ್ ಓದ್ಲಿಕ್ಕೆ ಶುರು ಮಾಡುವಾಗ ಆ ಬೈಬಲ್ ವಾಕ್ಯದಲ್ಲಿರ್ತಕ್ಕಂಥ ಸತ್ಯ ನಿಮ್ಮ ಮನಸ್ಸೊಳಗಡೆ ಪರಿಶುದ್ಧಾತ್ಮರು ತುಂಬಿಸ್ತಾರೆ. ಆಗ ಅರ್ಥ ಆಗುತ್ತೆ, ಅಯ್ಯಯ್ಯೋ, ನಾನು ಇಷ್ಟು ದಿವಸ ಬದುಕಿದ ಹಾಗಾದರೆ ವಿಶ್ವಾಸದ ವ್ಯಭಿಚಾರ ಅಲ್ವಾ, ಇಷ್ಟು ದಿವಸ ಮಾಡಿದ್ದೆಲ್ಲ ಆರಾಧನೆ ಅಂತ ನಾನು ಮಾಡಿದ್ದೆಲ್ಲ ದೈವದ್ರೋಹ ಅಲ್ವಾ, ಇಷ್ಟು ದಿನ ನಾನು ಪ್ರಾರ್ಥನೆ ಅಂತ ಮಾಡಿದ್ದೆಲ್ಲ ಒಂದು ರೀತಿ ವಾಮಾಚಾರ ಅಲ್ವಾ ಅಂತ ಯಾವಾಗ ಗೊತ್ತಾಗುತ್ತೆ ಅಂದರೆ ನೀವು ವಾಕ್ಯ ಓದ್ತಾ 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 ನಿಮಗೆ ಅರ್ಥ ಆಗುತ್ತೆ. ಅಲ್ಲಿ ಇಲ್ಲಿ ಕುತ್ಕೊಂಡು ಸ್ವಲ್ಪ ಸ್ವಲ್ಪ ಬೋಧನೆ ಆಲಿಸಿದರೆ ಅಷ್ಟರ ಮಟ್ಟಿಗೆ ತಲೆಗೆ ಹೋಗಲ್ಲ. ಏನು ಅರ್ಥ ಆಗುತ್ತೆ ಅಂದರೆ ಇವ್ರು ಏನೇನೋ ಹೇಳ್ತಾ ಇದ್ದಾರೆ ಅಂತ ಅನಿಸ್ಬೋದು. ಯಾಕೆ ಈ ರೀತಿ ತಪ್ಪು ಹೇಳ್ತಾ ಇದ್ದಾರೆ ಅಂತ ಅನಿಸ್ಬೋದು. ಇವ್ರು ಹೇಳ್ತಾ ಇರೋದು ರಾಂಗ್ ಅಂತ ಅನಿಸ್ಬೋದು. ಬೋಧನೆ ಮಾತ್ರ ಕೇಳ್ಕೊಂಡು ಮನೆಗೆ ಹೋದರೆ, ಬೋಧನೆ ಕೇಳಬೇಕು, ಮನೆಗೆ ಹೋಗಿ ಓದಬೇಕು. ಏನು ಓದಬೇಕು? ನಿಮ್ಮ ಬೈಬಲ್ ಪುಸ್ತಕ ಓದಬೇಕು. ಒಂದು ಕಡೆಯಿಂದ ಓದ್ತಾ ಹೋಗಿ ಬರೀ ಬೋಧನೆಯನ್ನು ಮಾತ್ರ ಡಿಪೆಂಡ್ ಆಗಿ ಬದುಕಬೇಡಿ. ಬೋಧಕನ್ನು ಡಿಪೆಂಡ್ ಆಗಬೇಡಿ, ಬೋಧನೆಯನ್ನು ಡಿಪೆಂಡ್ ಆಗಬೇಡಿ, ವಾಕ್ಯವನ್ನು ಡಿಪೆಂಡ್ ಆಗಿ ವಾಕ್ಯನ ಓದಿ, ಬೈಬಲ್ನ ಓಪನ್ ಮಾಡಿ, ಸೋಂಬೇರಿತನ ಹೊರಗೆ ಹೋಗಲಿ. ಆಗ ನಮ್ಗೆ ಅರ್ಥ ಆಗುತ್ತೆ. ಫಸ್ಟ್ ಅರ್ಥ ಆಗೋದೇನು ಗೊತ್ತಾ? ದೇವರು ಯಾರು? ಹೂ ಈಸ್ ಟ್ರೂ ಗಾಡ್? ನಿಜವಾದ ದೇವರು ಯಾರು? ನಾನು ಯಾರು? ನನ್ನನ್ನು ಯಾಕೆ ಸೃಷ್ಟಿ ಮಾಡಿದ್ದಾರೆ? ನಾನಿಲ್ಲಿ ಏನು ಮಾಡಬೇಕು? ಹೇಗೆ ಬದುಕಬೇಕು? ಯಾರಿಗಾಗಿ ಬದುಕಬೇಕು? ಹೇಗೆ ಬದುಕಬಾರ್ದು? ಪ್ರಾರ್ಥನೆ ಅಂದರೆ ಏನು? ಆರಾಧನೆ ಅಂದರೆ ಏನು? ವಿಶ್ವಾಸ ಅಂದರೆ ಏನು? ನಿತ್ಯ ಜೀವ ಅಂದರೆ ಏನು? ಅದಕ್ಕಾಗಿ ಬದುಕೋದು ಹೇಗೆ? ಇದೆಲ್ಲ ನಮಗೆ ಅರ್ಥ ಆಗುತ್ತೆ ಯಾವಾಗ ನೀವು ಬೈಬಲ್ ಓದ್ತಾ 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 ನಿಮ್ಗೆ ಅರ್ಥ ಆಗುತ್ತೆ. ಅದಲ್ಲದೆ ಎಲ್ಲೋ ಒಂದು ಬೋಧನೆಯಲ್ಲಿ ಕುತ್ಕೊಂಡ ತಕ್ಷಣ
ಎಲ್ಲ ಅರ್ಥ ಆಗುತ್ತೆ ಅಂದರೆ ಸುಳ್ಳು. ಅಪಾರ್ಥ ಆಗೋ ಸಾಧ್ಯತೆಗಳಿರುತ್ತೆ, ತಪ್ಪಾಗಿ ಅರ್ಥ ಆಗೋ ಸಾಧ್ಯತೆ ಇರುತ್ತೆ. ಹಾಗೆ ನಿಮಗೆ ಪೂರ್ತಿ ಅರ್ಥ ಆಗಲೇಬೇಕು, ಈಗ ಓದಕ್ಕೆ ಬರಲ್ಲ ಕೇಳಿಸ್ಕೊಳ್ತೀವಿ ಅಂದರೆ ಯೂಟ್ಯೂಬಲ್ಲಿ 1000 ಬೋಧನೆ ಇರ್ಬೋದೇನೋ, ಅದನ್ನೆಲ್ಲ ಕೇಳಿಸ್ಕೊಳ್ಳಿ. ಓದ್ಲಿಕ್ಕೆ ಬರದೇ ಇದ್ದವರಿಗೆ ಕೇಳಿಸ್ಕೊಂಡಾದರೂ ಕೊನೆಗೆ ಅರ್ಥ ಆಗುತ್ತೆ. ನೋಡೋಣ, ನಮ್ಮ ಕ್ರೈಸ್ತ ವಿಶ್ವಾಸಿಗಳಿಗೋಸ್ಕರ ಒಂದು ಕಡೆಯಿಂದ ಹಂತ ಹಂತವಾಗಿ 1ನೇ ಕ್ಲಾಸಿಂದ ಇರುವ ಬೋಧನೆ ಪ್ರಾರಂಭ ಮಾಡೋಣ ಅಂತ ಒಂದು ಆಲೋಚನೆ ಇದೆ. ದೇವರು ಕೃಪೆ ಕೊಟ್ಟು ಅವಕಾಶ ಮಾಡಿಕೊಟ್ರೆ ಬೇಗ ಅದನ್ನು ಕೂಡ ಪ್ರಾರಂಭ ಮಾಡೋಣ. ಆಗ ಈ ಓದ್ಲಿಕ್ಕೆ ಸೋಂಬೇರಿಗಳಾಗಿರೋರು ಇದ್ದಾರೆ, ಸಮಯ ಇಲ್ಲ ಅಂತ ಹೇಳೋರು ಇದ್ದಾರೆ, ಇನ್ನು ಕೆಲವರು ಓದ್ಲಿಕ್ಕೆ ಬಾರದೇ ಇದ್ದವರು ಇದ್ದಾರೆ. ಎಲ್ಲ ಕ್ಯಾಟಗರಿಯವರಿಗೂ ಉಪಯೋಗ ಆಗುತ್ತೆ. ಅಧ್ಯಾಯ 1 ವಾಕ್ಯ 1 ಅಂತ ಹೀಗೆ 1 ಹೀಗೆ ಶುರು ಮಾಡಿ ಬಂದರೆ ಎಷ್ಟೋ ಜನಕ್ಕೆ ಉಪಯೋಗ ಆಗೋದಂತೂ ಗ್ಯಾರಂಟಿ. ಅದರಿಂದ ನೀವು ಪ್ರಾರ್ಥಿಸಿ ಆದಷ್ಟು ಬೇಗ ಪ್ರಭು ಬರೋದ್ರೊಳಗಡೆ, ಅಷ್ಟರೊಳಗಡೆ ಪ್ರಭು ಯೇಸು ಬಾರದೇ ಇದ್ದರೆ ಅವ್ರು ಬರೋದ್ರೊಳಗಡೆ ಎಷ್ಟರ ಮಟ್ಟಿಗೆ ಇದನ್ನು ಮಾಡಲಿಕ್ಕಾಗುತ್ತೋ ನಾವು ಮಾಡೋಣ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಟೈಮ್ ಆಯಿತಾ? ಓಕೆ, ಈ ವಾಕ್ಯ ಇನ್ನೊಂದು ಸರಿ ಓದೋಣ. ಪ್ರಕಟಣೆ 22:12. ಇದು ಏನಿದು? ಇದೇ ಉದ್ದೇಶ. ನಿಮ್ಮ ಅಗತ್ಯಗಳಿಗಾಗಿ ಪ್ರಾರ್ಥಿಸಿರಿ ಅಂತಿದೆಯಲ್ಲ ಫಿಲಿಪ್ಪಿ 4:6. ನಮ್ಮ ಅಗತ್ಯ ಏನೀಗ? ನಮ್ಮ ಅಗತ್ಯ ಎಡಕ್ಕೆ ಬಲಕ್ಕೆ ನೋಡಿದೆ ನಾನು ಇನ್ನು ಎಷ್ಟು ಪರಿಶುದ್ಧನಾಗಲಿಕ್ಕೆ ಆಗುತ್ತೆ. ಕೆಲವ್ರು ಕೇಳ್ತಾರಲ್ವ, ಅವರು ಚರ್ಚಿಗೆ ಬರ್ತಾರೆ ನೋಡಿ ಹೀಗೆ ಬದುಕ್ತಾರೆ, ಇವರು ಪ್ರೇಯರ್ ಗ್ರೂಪಲ್ಲಿದ್ದಾರೆ ನೋಡಿ ಆ ಥರ ಬದುಕ್ತಾರೆ. ಅದನ್ನು ನೋಡಬೇಡ ನೀನು. ಪ್ರೇಯರ್ ಗ್ರೂಪಲ್ಲಿದ್ದು ಯಾರನ್ನೂ ನೋಡಬೇಡ, ಚರ್ಚಲ್ಲಿರೋರ್ನು ಯಾರನ್ನೂ ನೋಡಬೇಡ, ಮೈಕ್ ಹಿಡ್ಕೊಳ್ಳೋರ್ನಂತೂ ನೋಡಲೇಬೇಡ. ಎಲ್ಲ ಕಳ್ಳರೆ ಜಾಸ್ತಿ ಇವತ್ತು, ಅರ್ಥ ಆಗ್ತಿದೆಯಾ? ಅವ್ರನ್ನ ನೋಡಿದರೆ ನೀವು ಅವ್ರ ಥರನೇ ಹಾಳಾಗೋಗ್ತೀರಾ. ಆದ್ದರಿಂದ ನೀವು ಯಾರನ್ನ ನೋಡಬೇಕು? ವಾಕ್ಯನ ನೋಡಿ. ವಾಕ್ಯ ಏನು ಹೇಳುತ್ತೋ ಯೇಸುನ ನೋಡಿ. ಯೇಸುನ ನೋಡೋದಂದ್ರೆ ಏನು? ವಾಕ್ಯನ ನೋಡೋದು. ವಾಕ್ಯ ನೋಡೋದಂದ್ರೆ ಏನು? ಏನು ಹೇಳುತ್ತೋ ಅದನ್ನು ಗಮನಿಸು. ಏನು ಹೇಳ್ತಾ ಇದೆ? ಇನ್ನೊಂದು ಸರಿ ಓದು. ಅಕ್ರಮಿಯು ಓದ್ರಿ, ತನ್ನ ಅಕ್ರಮ ಓದ್ತಾ ಇದ್ದೀರಾ? ಹಾಂ, ಅಕ್ರಮಿಯು ತನ್ನ ಅಕ್ರಮವನ್ನು ಮುಂದುವರಿಸಲಿ. ನೀನು ತಲೆ ಕೆಡ್ಸ್ಕೋಬೇಡ ಅವ್ರ ಬಗ್ಗೆ, ಅದು ಹೇಳ್ತಾ ಇರೋದು. ಅವನು ಹಾಗೆ ಇವಳು ಹೀಗೆ, ದೇವರು ಹೇಳ್ತಾರೆ ಅವನು ಹಾಗೇನೇ ಇರಲಿ, ಇವಳು ಹೀಗೇನೆ ಬದುಕಲಿ. ನಿನಗೇನು? ನಿನ್ನ ಅಗತ್ಯಗಳಿಗಾಗಿ ಪ್ರಾರ್ಥಿಸು. ದ ಲಾರ್ಡ್ ಈಸ್ ನಿಯರ್. ನೀನು ಪ್ರಭುವಿನಲ್ಲಿ ಆನಂದಿಸ್ಲಿಕ್ಕೆ ಆಗಬೇಕಾ? ನಿನಗೆ ಜ್ಞಾನವನ್ನು ಮೀರಿದ ಆ ಶಾಂತಿ, ಆ ಸಮಾಧಾನ ನಿನ್ನ ಒಳಗಡೆ ಬರಬೇಕಾ? ಕ್ರಿಸ್ತ ಯೇಸುವಿನ ಸಮಾಧಾನದಲ್ಲಿ ಬದುಕಬೇಕಾ? ಅಥವಾ ಅವ್ರಿವ್ರನ್ನ ನೋಡಿಕೊಂಡು ಕಂಪ್ಲೇಂಟ್ ಹೇಳ್ಕೊಂಡು ಬದುಕಬೇಕಾ? ಅವ್ರು ಹಾಗೆ ಇವ್ರು ಹೀಗೆ ಅಂತ? ಅದು ಬೇಡ. ಅಕ್ರಮಿಯು ತನ್ನ ಅಕ್ರಮವನ್ನು ಮುಂದುವರಿಸಲಿ, ಅಶುದ್ಧನು ತನ್ನ ಅಶುದ್ಧತೆಯಲ್ಲಿ ಮುಂದುವರಿಯಲಿ. ಓಕೆ. ಸಜ್ಜನನು ಅಂದ್ರೆ ನಾವು ವಿಶ್ವಾಸಿಗಳಾದ ನೀನು ತನ್ನ ಸನ್ನಡತೆಯಲ್ಲಿಯೇ ನಿರತನಾಗಿರಲಿ. ಪವಿತ್ರನು ತನ್ನ ಪಾವಿತ್ರತೆಯನ್ನು ಹೆಚ್ಚಿಸಿಕೊಳ್ಳಲಿ. ಇದಕ್ಕಾಗಿ ಪ್ರಾರ್ಥಿಸಿ. ಇದಕ್ಕೆ ಬೇಕಾದ ಬಲ, ಇದಕ್ಕೆ ಬೇಕಾದ ಜ್ಞಾನ, ಇದಕ್ಕೆ ಬೇಕಾದ ಕೃಪೆ, ಅದೇ ನಮ್ಮ ಅಗತ್ಯ. ಯಾಕೆಂದರೆ ನಿಮ್ಗೆ ಅದೂ ಡೌಟ್ ಇದ್ದರೆ ಅದನ್ನು ವಾಕ್ಯದಿಂದ ಕ್ಲಿಯರ್ ಮಾಡ್ತೀವಿ. ಫಿಲಿಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 8ನೇ ವಾಕ್ಯಕ್ಕೆ ಬನ್ನಿ, ಆವಾಗ ಅದು ಕ್ಲಿಯರ್ ಆಗುತ್ತೆ ನಮಗೆ. ಕಡೆಯದಾಗಿ ನೀವು ಕೆಲವು ಟೈಮ್ ಅನ್ಕೋಬೋದು, ಕೆಲವು ಬುದ್ಧಿವಂತರು ಬೈಬಲ್ ಪಂಡಿತರೆಲ್ಲ ಇರ್ಬೋದು ಆನ್ಲೈನಲ್ಲಿ, ಇಲ್ಲಿ ಅಲ್ಲಿ ಎಲ್ಲ, ನೀವು ಅನ್ಕೋಬೋದು ಇದು ನೀವು ಹೇಳ್ತಾ ಇದ್ದೀರಿ ಬ್ರದರ್ ಕ್ರಿಯೇಟ್ ಮಾಡಿ ಅಂತ. ನಾನು ಕ್ರಿಯೇಟ್ ಮಾಡಿ ಹೇಳಲಿಕ್ಕೆ ನನಗೇನೂ ಆಗಿಲ್ಲ. ಆಲ್ರೆಡಿ ದೇವರು ಏನು ಕ್ರಿಯೇಟ್ ಮಾಡಿ ಇಟ್ಟಿದ್ದಾರೋ ಅದನ್ನು ನಿಮ್ಮ ಮುಂದೆ ರಿವೀಲ್ ಮಾಡ್ತಾ ಇದ್ದೀವಿ ಅಷ್ಟೇ. ವಾಟ್ ಎವರ್ ಗಾಡ್ ಹ್ಯಾಸ್ ರಿಟರ್ನ್ ಹಿಯರ್ ಐ ಆಮ್ ಓನ್ಲಿ ರಿವೀಲಿಂಗ್ ಇಟ್ ಟು ಯು ಅಷ್ಟೇ. ಅಂದರೆ ಕಟ್ಟಿಟ್ಟಿದ್ದಾರೆ, ಕಟ್ಟು ಓಪನ್ ಮಾಡಿ ಇಲ್ಲಿದೆ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ, ಬೇರೆ ಏನಿಲ್ಲ. ಕಡೆಯದಾಗಿ ಸಹೋದರರೇ ಸಹೋದರಿಯರೇ, ಯಾವುದು ಸತ್ಯವು, ಕೇಳಿಸ್ಕೊಳ್ಳಿ, ಯಾವುದು ಸತ್ಯವು, ಮಾನ್ಯವು ನ್ಯಾಯವು ಶುದ್ಧವು ಪ್ರೀತಿಕರವು ಮನೋಹರವು ಆಗಿದೆಯೋ, ಯಾವುದು ಸದ್ಗುಣವು ಸ್ತುತ್ಯರ್ಹವು ಆಗಿದೆಯೋ ಅಂಥವುಗಳಲ್ಲಿ ಮಗ್ನರಾಗಿರಿ. ಯಾರ ದೃಷ್ಟಿಯಲ್ಲಿ? ದೇವರ ದೃಷ್ಟಿಯಲ್ಲಿ, ಮನುಷ್ಯರ ದೃಷ್ಟಿಯಲ್ಲಿ ಅಲ್ಲ, ನಿಮ್ಮ ನನ್ನ ದೃಷ್ಟಿಯಲ್ಲಿ ಅಲ್ಲ, ದೇವರ ದೃಷ್ಟಿಯಲ್ಲಿ. ದೇವರು ನೋಡುವಾಗ ಯಾವುದು ಶುದ್ಧವು, ನ್ಯಾಯವು, ಪ್ರೀತಿಕರವು, ಮನೋಹರವು, ಸ್ತುತ್ಯಾರ್ಹವು ಆಗಿದೆಯೋ ಅಂಥವುಗಳಲ್ಲಿ ಮಗ್ನರಾಗಿರಿ ಅಂತ ಹೇಳಿದರೆ ಇರಲಿಕ್ಕಾಗುತ್ತಾ? ಇದೇ ನಿಮ್ಮ ಅಗತ್ಯ, ಇದಕ್ಕಾಗಿ ಪ್ರಾರ್ಥಿಸಿರಿ. ಪ್ರಾರ್ಥನೆ ಯಾಕೆ ಮಾಡಬೇಕು ಅಂತ ಗೊತ್ತಾಯ್ತಾ? ಈಗ ಯಾಕೆ ಪ್ರಾರ್ಥಿಸಬೇಕು? ಇದಕ್ಕಾಗಿ ಪ್ರಾರ್ಥಿಸಿರಿ.
ಇದೇ ಅಗತ್ಯ. ಯಾಕೆ? ಪ್ರಭು ಬರ್ತಾರೆ, ಪ್ರಭು ಹೇಳಿದ್ದಾರೆ ಅವ್ರ ಬಗ್ಗೆ ಇವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ನೆಟ್ಟಿಗೆ ನೋಡ್ತಾ ನಡಿ ಅಂತ. ಹಿಂಗೆ ನೆಟ್ಟಿಗೆ ನೋಡ್ತಾ ನಡೀಲಿಕ್ಕೆ ಶಕ್ತಿ ಬೇಕು, ಅದಕ್ಕಾಗಿ ಪ್ರಾರ್ಥಿಸು. ಯಾಕೆ? ಪ್ರಭು ಬರ್ತಾರೆ, ಬೇಗ ಬರ್ತಾರೆ. ಅದಲ್ಲದೆ ನೀವು ಇವ್ರನ್ನ ನೋಡ್ಕೊಂಡಿದ್ರೆ ನೀವು ಅವ್ರ ಥರನೇ ಆಗೋಗ್ಬಿಡ್ತೀರ. ಹಾಗೆ ಪ್ರಾರ್ಥಿಸುವಾಗ ಏನಾಗುತ್ತಂತೆ, ವಾಕ್ಯ ಹೇಳುತ್ತೆ, ಶಾಂತಿದಾಯಕ ದೇವರು ಮತ್ತು ಅಪೊಸ್ತಲರ ಜೀವನ ನೋಡಬೇಕು. ಜೀವನ ನೋಡಬೇಕಂದ್ರೆ ಅಪೊಸ್ತಲರ ಬರೆದ ಪತ್ರಿಕೆಗಳು ಓದಬೇಕು. ಆಯಿತಾ? ಆದಿ ಧರ್ಮಸಭೆ ಮತ್ತು ಅಪೊಸ್ತಲರ ಜೀವನ ನೋಡಬೇಕು. ಅವರ ಬೋಧನೆಯಿಂದ ಅವ್ರು ಏನು ಬೋಧಿಸಿದ್ದಾರೆ ಅದನ್ನು ಕಲಿಬೇಕು ನಾವು. ಅದನ್ನು ಪೌಲರು ಹೇಳಿದ್ದಾರೆ ಇಲ್ಲಿ, ನನ್ನಿಂದ ಏನು ಕಲ್ತಿದ್ದೀರಿ, ನೋಡಿದ್ದೀರಿ, ತಿಳ್ಕೊಂಡಿದ್ದೀರಿ, ಅದನ್ನು ಕೂಡ ಅಳವಡಿಸ್ಕೊಳ್ಳಿ. ಅದಕ್ಕೆ ಈಗ ಎಲ್ಲಿ ಹೋಗೋದು ನಾವು? ಎಲ್ಲೂ ಹೋಗೋದು ಬೇಡ, ಪತ್ರಿಕೆಗಳು ಓದಿದ್ರೆ ಸಾಕು. ಆಗ ಯಾರಿರ್ತಾರಂತೆ ಜೊತೆಯಲ್ಲಿ? ನೀವು ನನ್ನಿಂದ ಕಲಿತವು ಹಾಗೂ ಅರಿತವು ಕೇಳಿದವು ಹಾಗೂ ಕಂಡವುಗಳನ್ನು ನಿಮ್ಮ ಜೀವಿತದಲ್ಲಿ ಕಾರ್ಯರೂಪಕ್ಕೆ ತನ್ನಿರಿ. ತರಲಿಕ್ಕೆ ಪ್ರಾರ್ಥನೆ ಮಾಡಬೇಕು. ತನ್ನಿರಿ. ಆಗ ಶಾಂತಿದಾಯಕ ದೇವರು ನಿಮ್ಮ ಸಂಗಡ ಇರುವರು. ಯಾಕೆ ನಮ್ಗೆ ಆ ಥರ ಫೀಲ್ ಆಗ್ತಾ ಇರೋದು? ದೇವರಿಲ್ಲ ಅಂತ. ನಾವು ದೆವ್ವಗಳ ಜೊತೆಗೆ ಬದುಕೋದ್ರಿಂದ, ಒಳಗಡೆ ಪಿಶಾಚಿ ಆತ್ಮ ಇರೋದ್ರಿಂದ, ಒಳಗಡೆ ಪಾಪ ಇರೋದ್ರಿಂದ, ಸತ್ಯದ ಅರಿವಿಲ್ಲ, ವಿಶ್ವಾಸದ ವ್ಯಭಿಚಾರ, ಮೂಢನಂಬಿಕೆ. ಕಾರಣ ಏನು? ವಾಕ್ಯ ಇಲ್ಲ. ವಾಕ್ಯ ಓದಿ, ವಾಕ್ಯ ಸರಿಯಾಗಿ ಓದಿ, ಒಂದು ಕಡೆಯಿಂದ ಶುಭ ಸಂದೇಶ ಓದಿ, ಪತ್ರಿಕೆಗಳು ಓದ್ತಾ ಏನಾಗುತ್ತೆ ಗೊತ್ತಾ? ನಮಗೆ ಸತ್ಯದ ಅರಿವಾಗುತ್ತೆ. ಆಗ ಪುತ್ರನು ನೀಡುವ ಸ್ವಾತಂತ್ರ್ಯ ಸಿಗುತ್ತೆ. ಯು ಶಲ್ ನೋ ದ ಟ್ರೂತ್ ಆ್ಯಂಡ್ ನೋಯಿಂಗ್ ದಟ್ ಟ್ರೂತ್ ಗಿವ್ಸ್ ಯು ದ ಫ್ರೀಡಮ್. ಸತ್ಯದ ಅರಿವು ಆ ಸ್ವಾತಂತ್ರ್ಯ ಕೊಡುತ್ತೆ. ಅದು ಯಾರಿಂದ ಸಿಗುವ ಸ್ವಾತಂತ್ರ್ಯ? ಪುತ್ರನಿಂದ ಸಿಗುವ ಸ್ವಾತಂತ್ರ್ಯ. ಯೇಸುವಿನಿಂದ, ದೇವರ ಪುತ್ರನ ಕೊಡುವ ಸ್ವಾತಂತ್ರ್ಯ. ಆ ಸ್ವಾತಂತ್ರ್ಯ ನಮ್ಮೊಳಗಡೆ ತಂದು ಕೊಡೋದು ಹೋಲಿ ಸ್ಪಿರಿಟ್, ಪರಿಶುದ್ಧಾತ್ಮರು. ಆ ರೀತಿ ಒಂದು ಸ್ವತಂತ್ರವಾಗಿ ನಾವು ಜೀವಿಸ್ತಾ, ಪಿತನನ್ನು ಆರಾಧಿಸ್ತಾ, ಪಿತನಲ್ಲಿ ಪ್ರಾರ್ಥಿಸ್ತಾ, ಯೇಸುವಿನ ಆಗಮನವನ್ನು ಎದುರು ನೋಡ್ತಾ ಬದುಕುವಾಗ ಶಾಂತಿನೂ ಇರುತ್ತೆ, ನೆಮ್ಮದಿನೂ ಇರುತ್ತೆ. ದೇವರು ನಿಮ್ಮ ಸಂಗಡ ಯಾವಾಗಲೂ ಇರ್ತಾರೆ, ಬಿಟ್ಟು ಹೋಗಲ್ಲ. ಇದು ಕಷ್ಟನಾ ಸುಲಭನಾ? ಇದರಷ್ಟು ಸುಲಭ ಬೇರೆ ಯಾವುದೂ ಇಲ್ಲ. ಅದಲ್ಲದೆ ನೀವು ಮುಂಜಾನೆ 6 ಗಂಟೆಗೆ ಆ ಪ್ರಾರ್ಥನೆ ಮಾಡಿ, ಶುಕ್ರವಾರ ಈ ಪ್ರಾರ್ಥನೆ ಮಾಡಿ, ಶನಿವಾರ ಆ ಪ್ರಾರ್ಥನೆ ಮಾಡಿ, ಆ ಜಾಗಕ್ಕೆ ಹೋಗಿ ಈ ಥರ ಪ್ರಾರ್ಥನೆ ಮಾಡಿ, ಈ ಥರ ಆರಾಧನೆ ಮಾಡಿ, ಆ ಥರ ಆರಾಧನೆ ಮಾಡಿ, ಅನೇಕ ವಿಧಿ ನಿಯಮಗಳಿಂದ ಕೂಡಿದ ಪ್ರಾರ್ಥನೆಗಳು, ಆರಾಧನೆಗಳು, ಇದೆಲ್ಲ ನಮಗೆ ದೊಡ್ಡ ಭಾರ, ಅವರೇ ಥರ. ಇದರಲ್ಲಿ ಏನು ಸ್ವಾತಂತ್ರ್ಯ ಇದೆ? ಇದೆಲ್ಲ ಯಾರು ಮಾಡಿಟ್ಟಿರೋದು? ಇದೆಲ್ಲ ನಾವು ಮಾಡ್ಕೊಂಡಿರೋದು. ಯಾಕೆ ಮಾಡ್ಕೊಂಡಿದ್ದೀವಿ ಗೊತ್ತಾ? ಯಾಕೆ ಮಾಡ್ಕೊಂಡಿದ್ದೀವಿ ಅಂದರೆ ಪಿಶಾಚಿ ನಮ್ಮ ಕೈಯಲ್ಲಿ ಮಾಡಿಸಿರೋದು. ಸತ್ಯ ತಿಳ್ಕೊಬಾರ್ದು, ನಮ್ಮನ್ನು ಕುರುಡುತನದಲ್ಲಿ ಇಟ್ಟಿರೋದು. ನೀವು ಬೈಬಲ್ ತೆಗೆದು ಓದಿ, ಕಣ್ಣು ಓಪನ್ ಆಗುತ್ತೆ. ಆವಾಗ ಮನೋನೇತ್ರಗಳು ಓಪನ್ ಆಗುತ್ತೆ. ಶುಭ ಸಂದೇಶದ ಬೆಳಕು ಕಾಣಿಸುತ್ತೆ. ಜೀಸಸ್ ಕಾಣ್ತಾರೆ, ಸತ್ಯ ಗೊತ್ತಾಗುತ್ತೆ. ಆಗ ನೀವು ಸುಮ್ಮನೆ ಇರಲ್ಲ, ನೀವು ಬೇರೆಯವರಿಗೆ ಸತ್ಯ ಹೇಳಲಿಕ್ಕೆ ಹೋಗ್ತೀರಿ. ಆಗ ನಿಮ್ಮನ್ನು ವಿರೋಧಿಸ್ತಾರೆ ಜನ. ಆಗ ನೀವು ಭಯಪಡಲ್ಲ. ಯಾಕೆ ಅಂದರೆ ನಿಮ್ಮ ಒಳಗಡೆ ಇರುವ ಆತ್ಮ ಭಯದ ಆತ್ಮ ಅಲ್ಲ, ಧೈರ್ಯದ ಆತ್ಮ. ಧೈರ್ಯದ ಆತ್ಮ ನಿಮ್ಮಲ್ಲಿ ಬಂದ ಮೇಲೆ ನಿಮಗೆ ಯಾಕೆ ಭಯ ಆಗುತ್ತೆ? ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಕಾರ್ಯ ನಾವು ಮಾಡಲಿಕ್ಕೆ ಸಿದ್ಧರಾಗಬೇಕು.